षडिष्ठो नमो महद्भ्यो नमो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं श्रीशं बादरायणं सुप्रभाष्यकृतौ वन्दे भगवन्तौ श्रीमच्छङ्करभगवद्पादसद्गुरुभ्यो नमः। वन्दे तं सच्चिदानन्दं यतिवर्यं वेदान्तसारथ्यं सद्गुरुं प्रणतोऽस्म्यहम्। तदायज्ञं संयमीन्द्रं तदाश्रयं सद्गुरुं सच्चिदानन्दं तदाचारं समाश्रये। सच्चिदानन्देन्द्र सरस्वती महासद्गुरुभ्यो नमः। श्रीशङ्करवाङ्मात्रादायकः सुरेश्वरो निर्भातु ज्ञानं वादिकमुत्तमम्। भगवो ब्राह्मणत्वादि विज्ञानमग्निहोत्रादि कर्मणाम् यद्दृष्टं साध्य सिद्धैषु कर्मानुगुणमेव तत् ब्राह्मणत्वादि विज्ञानम् अग्निहोत्रादि कर्मणाम् यद्दृष्टं साध्य सिद्धैषु कर्मानुगुणमेव तत्। चाहिए ಒಂದು ಗಂಟೆ ಮಾಡ್ತಾನೆ ಹೇಳಿಲ್ಲ ಓದಿದನ ಒಂದು ಅದು ಪರಿಬೇಲ ಇಂಥ ದೊಡ್ಡಲ್ಲಿಂದ ತಮೋ ಗುಣ ಬ್ರಾಹ್ಮಣತ್ವಾದಿ ವಿಜ್ಞಾನಂ ಅಗ್ನಿಹೋತ್ರಾದಿ ಕರ್ಮಣಾಂ ಯದ್ದೃಷ್ಟಂ ಸಾಧ್ಯ ಸಿದ್ಧೈತು ಕರ್ಮಾನುಗುಣಂ ಏವ ಯದ್ ಬ್ರಾಹ್ಮಣತ್ವಾದಿ ವಿಜ್ಞಾನಂ ದೃಷ್ಟಂ किमर्थम् अग्निहोत्रादि कर्मणां साध्य सिद्ध्यै तत्तु कर्मानुगुणमेव ಯಾವ ಬ್ರಾಹ್ಮಣತ್ವಾದಿ ವಿಜ್ಞಾನ ಕಂಡು ಬಂದಿದೆ ಅಹಂ ಬ್ರಾಹ್ಮಣ ತಥಾಪಿ ಗೃಹಸ್ಥ ಜಾತಪತ್ರ ಕೃಷ್ಟಕೇಶಿ ಇತ್ಯಾದಿ ಬ್ರಾಹ್ಮಣತ್ವಾದ ಬ್ರಾಹ್ಮಣ ಜಾತಿಗೆ ದೇಹೇ ಲಾತ್ವಾನಾತ್ಮ ಭಾವನಾ ಕಿಂಕರ ಅಲ್ವಾ ಕಿಂಕರವಾಣಿ ಕಿಂಕರವಾಣಿ ಅರ್ಥ ಗೊತ್ತಾ ಏನ್ ಮಾಡ್ಲಿ ಅಂತ ಏನ್ ಮಾಡ್ಲಿ ಉದಿರೆ ಏನ್ ಮಾಡ್ಲಿ ಅಂತ ಕಿಂಕರಸ್ಯ ವಾಣಿ ಕಿಂಕರ ವಾಣಿ ಕಿಂಕರ ಬ್ರವೀತಿ ಕಿಂಕರವಾಣಿ ಏನ್ ಮಾಡ್ಲಿ ಅಂತ ಶ್ರುತಿಗೆ ದಾಸನ ದಾಸನ ಅಂತಾನೆ ಅದು ಯಾವ ಬ್ರಾಹ್ಮಣತ್ವಾದ ವಿಜ್ಞಾನ ಕಂಡು ಬಂದಿದೆ ಅಹಂ ಬ್ರಾಹ್ಮಣ ಮನುಷ್ಯ ಬ್ರಾಹ್ಮಣ ಗೃಹಸ್ಥ ಇತ್ಯಾದಿ ಕಂಡು ಬಂದಿದೆ ಅದು ತದು ಅಗ್ನಿಹೋತ್ರಾದಿ ಕರ್ಮಣ ಸಾಧ್ಯ ಸಿದ್ಧಿ ಅಗ್ನಿಹೋತ್ರಾದಿ ಕರ್ಮಗಳೆಂಬ ಸಾಧ್ಯದ ಸಿದ್ಧಿಗಾಗಿ ಬಂದಿರೋದು ಅಗ್ನಿಹೋತ್ರಾದಿ ಕರ್ಮಗಳಿಗೆಲ್ಲ ತೇಷಾಂ ಸಾಧ್ಯ ಸಿದ್ಧಿ ತೇಷಾಂ ಕರ್ಮಣ ಸಾಧ್ಯಂ ತತ್ ಕರ್ಮ ತಸ್ಯ ಸಿದ್ಧ್ಯರ್ಥಂ ಬ್ರಾಹ್ಮಣತ್ವ ಮಾಡೋದು ಕರ್ಮಕ್ಕೆ ಬೆಲೆ ಮಾಡೋರು ಇರ್ಬೇಕು ಬರೀ ಕರ್ಮ ಇದೆ ವೈದಿಕ ಕರ್ಮ ಮಾಡೋದೇ ಇಲ್ಲ ಅಂದ್ರೆ ದೇವಸ್ಥಾನಗಳೆಲ್ಲ ಇದೆ ಪೂಜೆ ಮಾಡೋದೇ ಇಲ್ಲ ಅಂದ್ರೆ ಏನು ಹೇಳಿದೆ ಶೋಕೇಶ್ವರಪ್ಪ ದೇವಸ್ಥಾನ ದೇವಸ್ಥಾನಗಳೆಲ್ಲ ಇದೆ ಬ್ರಾಹ್ಮಣರೆಲ್ಲ ಪೂಜೆ ಮಾಡೋದೇ ಇಲ್ಲ ಏನ್ ಬೇರೆ ಅದಕ್ಕೆ ಬ್ರಾಹ್ಮಣದಲ್ಲೇ ಕೆಲವಿದೆ ಎಲ್ಲ ವರ್ಣವನ್ನು ಮೂರಲ್ಲೂ ಇದಿರ್ಬೇಕು ಆಶ್ರಮ ಇರ್ಬೇಕು ಬ್ರಾಹ್ಮಣ ಮತ್ತು ಬ್ರಾಹ್ಮಣ ವರ್ಣ ಆಯ್ತು ಗೃಹಸ್ಥ ಆಶ್ರಮ ಆಯ್ತು ಅದರಲ್ಲೂ ಬೇರೆ ಆದಿ ಇದೆ ಅಗ್ನಿಹೋತ್ರ ದೈವರ್ಣಿಕರಲ್ಲೂ ಇದೆ ಬ್ರಾಹ್ಮಣರಲ್ಲ ಚಿತ್ರ ಶಿರ್ಗುಂಟು ಎಲ್ಲರೂ ಗೃಹಸ್ಥ ಆಗ್ಬೇಕು ಬ್ರಾಹ್ಮಣ ಗೃಹಸ್ಥನೇ ಆಗ್ಬೇಕು ಬ್ರಹ್ಮಚಾರಿ ಅಗ್ನಿಹೋತ್ರ ಮಾಡಕ್ ಬರಲ್ಲ ಅದೇ ಬ್ರಾಹ್ಮಣ ಈ ಮೂರು ವರ್ಣದವರಾಗಿ ಜಾತಪತ್ರ ಕೃಷ್ಣಕೇಶಿ ದುಡ್ಡಿರ್ಬೇಕು ಸಂಪತ್ತಿರ್ಬೇಕು ಏನಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಶತಗುಹ ಅಯಜ್ವ ಅಂದರು ಅಗ್ನಿಹೋತ್ರಾದಿ ಕರ್ಮಗಳ ಸಾಧ್ಯ ಸಿದ್ಧಿಗಾಗಿ ಅದಿರ್ತಕ್ಕದ್ದು ಆದ್ರಿಂದ ತತ್ವ ಕಮ್ಮ ಲೇಟು ಅವ್ರಿಗಿನ್ನು ಅವರ ತಿಂಡಿ ಗಿಂಡಿ ಮಾಡ್ಕೊಂಡು ನಿಮ್ ಕುಸುಮಕ್ಕನೇ ಬರ್ಕೋಬಹುದು ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಮುಖಾನೇ ತೋರ್ಸಲ್ಲ ಅವರು ಕೋಪ ಬರಲ್ಲ ಅಂತಾರೆ ಅಲ್ಲಿ ಬರ್ಕೊಳ್ಳಿ ನೋಡಿ ಇವಾಗ ಬಂದು ಹೊರಕ್ಕೆ ಹಂಗನ್ಬೇಕು ನಿಮ್ಗೆ ಹೊರಗ್ ಬರ್ಬೇಕಾದ್ರೆ ಹಂಗ ಅನ್ಬೇಕು ಇಲ್ಲದೆ ನೀವು ಹೊರಗ್ ಬರಲ್ಲ
ಬರ್ಕೊಳ್ಳಿ ಈಗ ಸಾಧ್ಯ ಸಿದ್ಧಿ ಅಂದ್ರೆ ಸ್ವರ್ಗದ್ದು ಸಿದ್ಧಿನ ಹೊಗಲಕ ಅದೆಲ್ಲ ಈ ಅಗ್ನಿಹೋತ್ರಾದಿಗಳೇ ಸಾಧ್ಯ. ಬರ್ಕೊಳ್ಳಿ ಮಾ ಬ್ರಾಹ್ಮಣತ್ವಾದಿ విజ్ఞానమేను రాయరా ఎందుకు నేను నేర్పించాను మీకు స్కూల్ పంపించాను స్కూల్ నేర్పించారు అని అక్షరాలు వస్తుంది కదా ఇది తెగియా మ్యూటో ತೆಗ್ದಿದ್ರು ಅವಾಗ್ಲೇ ನಂದೇ ಮಿಸ್ಟೇಕ್ ಆಯ್ತು ಆದ್ರೆ ಕನ್ನಡ ಬರಲ್ಲ ಸ್ವಾಮೀಜಿ ಅದು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಹೊತ್ತಾಗುತ್ತೆ ಆಮೇಲೆ ಬರ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಗ್ನಿಹೋತ್ರಾದಿ ಕರ್ಮ ಇದೆಯಲ್ಲಮ್ಮ ಅಗ್ನಿಹೋತ್ರಾದಿ ಕರ್ಮ ಬ್ರಾಹ್ಮಣನ ಅಭಿಮಾನ ಇಟ್ಕೊಂಡು ಬರುವಂತದ್ದು ಆ ಕರ್ಮ ಸಿದ್ಧಿಗಾಗಿರ್ತಕ್ಕದ್ದು ಆಶ್ರಮ ಅದು ಕರ್ಮಾನುಗುಣವೇ ಆ ಅಭಿಮಾನ ಅದೆಲ್ಲ ಕರ್ಮಕ್ಕೆ ಅನುಗುಣವೇ ಹೊರತು ವಿರುದ್ಧವಲ್ಲ ಈ ಜ್ಞಾನ ಇದೆಯಲ್ಲ ಐಕಾತ್ಮಿಕ ಜ್ಞಾನ ಅದು ಕರ್ಮಕ್ಕೆ ಅನುಗುಣ ಅಲ್ಲ ಅದು ಕರ್ಮ ಘಸ್ಪುರ ನುಂಗಾಕ್ಬಿಡುತ್ತೆ ಅಜ್ಞಾನವೇ ನುಂಗಾಕ್ಬಿಡುತ್ತೆ ಆದ್ರೆ ಈ ಜ್ಞಾನಕ್ಕೂ ಕರ್ಮಕ್ಕೂ ಸಮುಚ್ಚಯ ಇಲ್ಲ ಹೊಂದಲ್ಲ ಅಂತ ಹೇಳಿ ಪಾಯಿಂಟ್ ಹಾಕ್ತಾ ಇದ್ದಾರೆ ತಿಳ್ಕೊಳ್ಳಿ ಅದೇ ಬ್ರಾಹ್ಮಣತ್ವಾದ ವಿಜ್ಞಾನವೇನುಂಟು ಅಲ್ಲಿ ಅರಿವು ವಿಜ್ಞಾನದ ಅರಿವು ನಾನು ಬ್ರಾಹ್ಮಣನಾಗಿದ್ದೀನಿ ಮುಂತಾದ ಅರಿವೇನಿದೆ ಏನು ಕಂಡಿದೆ ಅಂತ ದೃಷ್ಟಂ ವಿಜ್ಞಾನವು ಏನು ಕಂಡು ಬಂದಿದೆ ಅದು ಅಗ್ನಿಹೋತ್ರಿಯ ಮುಂತಾದ ಕರ್ಮಗಳಿಗೆ ಕರ್ಮಗಳೆಂಬ ಸಾಧ್ಯದ ಸಿದ್ಧಿ ಕರ್ಮಣಾಂ ಸಾಧ್ಯ ಸಿದ್ಧಿ ಕರ್ಮಗಳಿಗಾಗಿ ಅಗ್ನಿಹೋತ್ರ ಮುಂತಾದ ಕರ್ಮಗಳ ಸಾಧ್ಯ ಸಿದ್ಧಿ ಸಾಧಿಸಬೇಕಾದದ್ದರ ಸಿದ್ಧಿಗಾಗಿ ಇರತಕ್ಕದ್ದು ಆದ್ರಿಂದ ಅದು ಕರ್ಮಕ್ಕೆ ಅನುಗುಣವೇ ಎರಡು ಮಾಡ್ಬೋದು ಅಗ್ನಿಹೋತ್ರಾದಿ ಕರ್ಮಕ್ಕೆ ಮತ್ತು ಸ್ವರ್ಗಾದಿ ಸಾಧ್ಯ ಸಿದ್ಧಿಗಾಗಿ ಹಾಗೂ ಮಾಡ್ಬೋದು ಸಾಧ್ಯ ಶಬ್ದಕ್ಕೆ ಸ್ವರ್ಗಾದಿ ಸಾಧ್ಯ ಸಿದ್ಧಿಗಾಗಿ ಇದು ಮಾಡ್ಬೋದು ಕರ್ಮ ಸಾಧ್ಯ ಸಿದ್ಧಿಗಾಗಿ ಕರ್ಮವೇ ಸಾಧ್ಯ ಅನ್ನೋ ಅದ ಸಿದ್ಧಿಗಾಗಿ ಇದು ಮಾಡ್ಬೋದು ಅವ್ರು ಹಾಗೆ ಹೇಳಿದಾರ ಇಂಗ್ಲಿಷಲ್ಲೂ ಹಾಗೆ ಹೇಳಿದಾರ ಅದು ಸಂಸ್ಥೆ ಫ್ಲೆಕ್ಸಿಬಲ್ ಆಗಿದೆ ಅಗ್ನಿಹೋತ್ರಾದಿ ಮುಂತಾದ ಕರ್ಮಗಳ ಸಾಧ್ಯ ಸಿದ್ಧಿಗಾಗಿ ಇದು ಮಾಡ್ಬೋದು ಮತ್ತೆ ಇರ್ತಕ್ಕದ್ದು ಅದ್ ಸಿದ್ಧಿಗಾಗಿಯೇ ಇರ್ತಕ್ಕದ್ದು ಅದನ್ನ ಅದು ಕರ್ಮಕ್ಕೆ ಅನುಗುಣವೇ ಅಂದ್ರೆ ಫಾಲೋ ಮಾಡುತ್ತೆ ಎಗನಿಸ್ಟ್ ಅಲ್ಲ ವಿರುದ್ಧವಲ್ಲ ಯಾವ್ದು ಅಭಿಮಾನಗಳು ಒಳ್ಳೇದೇ ಕೆಟ್ಟದ ಕರ್ಮ ಆಗ್ಬೇಕು ಕರ್ಮಗಳು ಕರ್ಮ ಮಾಡೋದೇ ಅಲ್ವ ಕಡೆ ಹೊಡೆಯಲ್ಲ ಬಿಡದೆ ಮಾಡಿದಾರ ಮಾಡ್ಬೋದು ಸ್ವರ್ಗಾದಿ ಸಾಧ್ಯ ಸಿದ್ಧೈ ಅಂತ ಮಾಡ್ಬೋದು ಅದು ಕರ್ಮಕ್ಕೆ ಅನುಗುಣವೇ ಅದಕ್ಕೆ ಫಾಲೋ ಮಾಡುವಂಥದ್ದೇ ನಾನು ಬ್ರಾಹ್ಮಣ ನಾನು ಗೃಹಸ್ಥ ನಾನು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಿ ಸ್ವರ್ಗ ಪಡ್ಕೊಳ್ತೀನಿ ಇವರು ಅವನು ಸ್ವರ್ಗ ಸಿದ್ಧಿ ಮಾಡ್ಬೇಕು ಸಾಧ್ಯ ಸಿದ್ಧಿ ಹಾಗೆ ಆಯ್ತು ಒಂದೇ ವಾಕ್ಯ రాయరు ఏం చెప్పరు ఏం వదలరు ఏం చేయరు ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಹಂಗ ನೋಡಿ ಶಾಸ್ತ್ರ ಪ್ರಕಾಶಿಕ ವಿಸ್ತಾರ ಜಾಸ್ತಿ ಕರ್ಮಕ್ಕೆ ಅನುಗುಣವೇ ಅಷ್ಟೇ ಅನುಗುಣವೇ ಆಗಿರ್ತಕ್ಕದ್ದು ಅದನ್ನ ಜ್ಞಾನಕ್ಕೆ ಹೊಂದ್ಕೊಳ್ಳೋದ ಅಂತ ತಾತ್ಪರ್ಯ ಜ್ಞಾನಕ್ಕದು ಅಂಗ ಅಥವಾ ಸಮುಚ್ಚಯ ಅದೆಲ್ಲ ಇಲ್ಲ ಜ್ಞಾನಕ್ಕೂ ಅದಕ್ಕೂ ಕಾಣೋದೇ ಇಲ್ಲ ಕರ್ಮಜ್ಞಾನ ಐಕಾತ್ಮವಸ್ತು ಯಾಥಾತ್ ಪ್ರಬೋಧೇ ಜಾತ್ಯಾದಿಬಾಧನಾತ್ ನ ಕೇವಲಂ ಕ್ರಿಯಾಲಸ್ಯ ಕರ್ಮಣಾಂ ಪ್ರತ್ಯುತಾ ಕ್ರಿಯಾ ಹೆಂಗೈತೆ ಇವರು ಕಠೋರ ಬರೀ ಹೋಗುತ್ತೆ ಅಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಎಗ್ನೆಸ್ಟ್ ಆಗುತ್ತೆ ತೊಂದರೆ ಆಗುತ್ತೆ ಆತ್ಮಜ್ಞಾನಕ್ಕೆ ಕರ್ಮ ಚಿತ್ತ
ಐಕಾತ್ಮ ವಸ್ತು ಯಾಥಾತ್ಮಬೋಧೇ ಕೇವಲಂ ಕ್ರಿಯಾ ನ ಸ್ಯಾತ್ ಕರ್ಮಣ ಪ್ರತಿ ಪ್ರತ್ಯುತ ಪ್ರತ್ಯುತ ಕ್ರಿಯಾ ಐಕಾತ್ಮ ವಸ್ತು ಯಾವುದು ಐಕಾತ್ಮ ವಸ್ತು ಪರಬ್ರಹ್ಮ ವಸ್ತು ಏಕಾತ್ಮ ವಸ್ತು ಏಕಾತ್ಮನುಭಾವ ಐಕಾತ್ಮಂ ಏಕಾತ್ಮಂಚ ವಸ್ತುತ ಅದ್ವಿತೀಯವಾದ ವಸ್ತು ಉಂಟಲ್ಲ ಪರಮಾತ್ಮ ಬ್ರಹ್ಮ ವಸ್ತು ಅದರ ಯಾಥಾತ್ಮ್ಯ ಯಾಥಾತ್ಮ್ಯ ಏನು ನಿಜ ಸ್ವರೂಪ ಯಥಾ ಆತ್ಮನೋಭಾವ ಯಾಥಾತ್ಮಂ ಅದರ ಆಸ್ ಇಟ್ ಈಸ್ ಅದರ ರಿಯಾಲಿಟಿ ಏನಿದೆ ಅದರ ಭಾವ ಅದಾಗಿರುವಿಕೆ ಐಕಾತ್ಮ ಭಾವ ಅದರ ಸಂಬೋಧ ಅದರ ಜ್ಞಾನ ಐಕಾತ್ಮ ವಸ್ತುವಿನ ಅದ್ವಿತೀಯವಾದ ಪರಬ್ರಹ್ಮ ವಸ್ತುವಿನ ನಿಜ ಸ್ವರೂಪದ ಜ್ಞಾನವಾಗಲಾಗಿ ಜಾತ್ಯಾದಿಗಳ ಬಾಧೆ ಪಡುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮುಸಲ್ಮಾನ ಕ್ರಿಶ್ಚಿಯನ್ ಯಾವುದೂ ಇರಲ್ಲ ಯಾಕೆ ಕಿತ್ಕೊಡೋಗ್ಬಿಡುತ್ತೆ ಅಷ್ಟೊಂದು ಬಾಧೆ ಆಗೋದ್ರಿಂದ ಬರೀ ಕ್ರಿಯೆ ಇಲ್ಲ ಅಂತ ಅಷ್ಟೇ ಅಲ್ಲ ಕ್ರಿಯೆ ಅಜೆನೆಸ್ಟ್ ಆಗುತ್ತೆ ತೊಂದರೆ ಮಾಡುತ್ತೆ ಕ್ರಿಯೆ ಮಾಡಿದ್ರೆ ಕೇವಲ ಕ್ರಿಯಾನಸ್ಯ ಕರ್ಮಣಾಂ ಪ್ರತ್ಯುತ ಅಕ್ರಿಯ ಮಾಡೋದಿಲ್ಲ ಅಂತೇನಿಲ್ಲ ಆ ಕರ್ಮವೇ ಇರಲ್ಲ ಕರ್ಮಣಾಂ ಕೇವಲಂ ಕರ್ಮಣಾಂ ಕ್ರಿಯಾ ನ ಸ್ಯಾತ್ ಇತಿ ಕೇವಲ ನ ಕ್ರಿಯಾ ಏವ ತತ್ ಅದನ್ನ ಮಾಡುವಂತದ್ದೇ ಅಲ್ಲ ಕರ್ಮವೇ ಅಲ್ಲ ಕರ್ಮಣಾಂ ಅಕ್ರಿಯಾ ಪ್ರತ್ಯುತ ಕರ್ಮಣಾಂ ಅಕ್ರಿಯಾ ಸಾ ಮತ್ತೇನಪ್ಪ ಅದಕ್ಕೆ ವಿರುದ್ಧ ಈ ಕರ್ಮಗಳ ಮಾಡದೇ ಇರುವಿಕೆ ಹೊರತು ಕರ್ಮಗಳು ಇಲ್ಲ ಅನ್ನೋದು ಕರ್ಮಗೆ ಓದಿರೋದು ಅದು ಕರ್ಮ ಅಂತಾನೆ ಆಗಲ್ಲ ಕರ್ಮದ ಕರ್ಮತ್ವವೇ ಇಲ್ಲ ಈಗ ಕರ್ಮ ಇರ್ಬೋದು ಪ್ರಸ್ತುತ ಪ್ರತಿ ಅನ್ನೋದು ಅಗೇನ್ಸ್ಟ್ ಮಾಡ್ತದೆ ಅದಕ್ಕೆ ಪ್ರತಿಯಾಗಿರುತ್ತೆ ಅಂತ ಉತ ಕ್ರಿಯಾ ಪ್ರತ್ಯುತ ಕ್ರಿಯಾ ಇದೆ ಅಲ್ಲಿ ಕ್ರಿಯಾ ಇದೆ ಅಲ್ಲ ಕ್ರಿಯಾ ಪ್ರತಿ ಮಾಡಿಲ್ಲ ಕರ್ಮ ಕ್ರಿಯಾ ಆಯ್ತು ಕರ್ಮ ಇರ್ಬೋದು ಮಾಡದೇ ಇರ್ಬೋದು ಅದು ಒಂದು ಪಕ್ಷ ಇರ್ಬೋದು ಇಲ್ಲಿ ಕರ್ಮವೇ ಕಿತ್ತು ಹೋಗುತ್ತೆ ಕರ್ಮವೇ ಇರಲ್ಲ ಕರ್ಮ ಹೆಂಗೆ ವಿರುದ್ಧ ಆಗತ್ತೆ ಕೂಡ ಶಿಕ್ಷೇಪ ಆಗುತ್ತೆ ಕರ್ಮ ಮಾಡಿದ್ರೆ ಅದು ಯಾವ್ದೋ ಅದು ಸುಕ್ಕೋ ಇದು ಶುರುವಾದ ಅಗ್ರಿಮೆಂಟ್ ನೋಡ್ಬೇಕು ಆ ಹೊರ ದೃಷ್ಟಿ ಯಾವ್ದು ಬೇಕು ಇದಕ್ಕೆ ಪ್ರತ್ಯೇಕ ದೃಷ್ಟಿಯ ದೃಷ್ಟಿ ವಿರುದ್ಧ ಅದು ಆತ್ಮದೃಷ್ಟಿಗೆ ಅದು ಅಗೇನ್ಸ್ಟ್ ಅದು ಈ ಬಾಹ್ಯ ದೃಷ್ಟಿ ಪ್ರತ್ಯೇಕ ದೃಷ್ಟಿ ಒಂದಕ್ಕೊಂದಕ್ಕೆ ಹೊಂದಲ್ಲ ನಾವು ಹಾಗೆ ಮಾಡಿಲ್ಲ ಬೇಡ ಬರ್ಕೊಳ್ಳಿ ತತ್ವಜ್ಞಾನೇ ಸತಿ ಪ್ರಾರಬ್ಧ ಫಲಾತಿರಿಕ್ತ ಕರ್ಮಣ ವಿಲಯಾದ ನ ಸಮುಚ್ಚಯ ಅಷ್ಟೇ ವಸ್ತುವಿನ ನಿಜ ಸ್ವರೂಪದ ಅರಿವಾಗಲಾಗಿ ಐಕಾತ್ಮ ವಸ್ತುವಿನ ನಿಜ ಸ್ವರೂಪದ ಅರಿವಾಗಲಾಗಿ ಜಾತ್ಯಾದಿಗಳೆಲ್ಲವೂ ಬಾಧೆ ಆಗುತ್ತೆ ಜಾತ್ಯಾದಿಗಳು ಅಂದ್ರೆ ಜಾತಿ ಇದು ವರ್ಣ ಆಶ್ರಮ ವಯಸ್ಸು ಅವಸ್ಥೆ ಜಾತಿ ವರ್ಣ ಆಶ್ರಮ ಅಂತ ಹಾಕೊಡಿ ಬಾಧೆ ಆಗೋದು ಬಾಧೆನೇನೋ ಖುಷಿ ಗೊತ್ತಾಗೋದು ಖುಷಿ ಸುಳ್ಳು ಗೊತ್ತಾಗೋದು ಬಾಧೆ ಬರೀ ಕ್ರಿಯೆ ಇಲ್ಲ ಅಂತಲ್ಲ ಕೇವಲ ಕ್ರಿಯಾ ಇಲ್ಲ ಅಂತ ಅಷ್ಟೇ ಅಲ್ಲ ಮತ್ತೇನು ಕರ್ಮಣ ಪ್ರಸ್ತುತ ಕರ್ಮಣ ಕ್ರಿಯಾ ಕರ್ಮಗಳು ಕರ್ಮವಾಗಿಯೇ ಇರೋಲ್ಲ ಕರ್ಮಗಳು ಕರ್ಮವಾಗಿಯೇ ಇರೋಲ್ಲ ಕರ್ಮಗಳ ಕರ್ಮತ್ವೇ ಹೊರಟೋಗ್ಬಿಡುತ್ತೆ ಕರ್ಮ ಮಾಡಲ್ಲ ಅಂದಲ್ಲಿ ಈ ಕರ್ಮವಿರಲ್ಲ ಅಂತಲ್ಲ ಕರ್ಮವಾಗಿಯೇ ಇರಲ್ಲ ಅಲ್ಲ ಬ್ರಹ್ಮತ್ವ ಹೋಗ್ಬಿಡುತ್ತೆ ಮಾಯಾವಾದಿಗಳಲ್ಲ ಬ್ರಹ್ಮವಾದಿಗಳು ಜಗತ್ತೆಲ್ಲ ಬ್ರಹ್ಮ ಅಂತ ಮಾಯಾ ಜಗತ್ತ ಮಾಯ ಅಂತ ಹೇಳೋ ಶಂಕರಾಚಾರ್ಯ ಮಾಯಾವಾದಿಗಳು ಅಂತಾರೆ ಮಾಯಾವಾದಿಗಳಲ್ಲ ಅವರು ಬ್ರಹ್ಮವಾದಿಗಳು ಇದು ಜಾಸ್ತಿ ಬೆಲೆ ಕೊಟ್ಟಿದ್ದಾರೆ ಜಗತ್ತಿಗೆ ಜಗತ್ತನ್ನ ನಾಮರೂಪ ನೋಡ್ತಾರೆ ಅವ್ರು ಬ್ರಹ್ಮನ್ ನೋಡ್ತಾರೆ ರಿಯಾಲಿಟಿ ಕೇಳಿದ್ರೆ ಇಲ್ಲ ಅಂತ ಹೊರತು ಅದ್ರ ತೋರಿಕೆಗೆ ಎಂಟಿಟಿ ಇಲ್ಲ ಅದ ಆಸ್ಪದ ಆಧಾರ ಇದೆಯಲ್ಲ ಅದು ಬ್ರಹ್ಮವೇ ಏಕಾತ್ಮ ವಸ್ತುವಿನ ನಿಜ ಸ್ವರೂಪದ ಅರಿವಾಗಲಾಗಿ ಜಾತ್ಯಾದಿ ಅಭಿಮಾನ ಬಾಧೆ ಆಗೋದ್ರಿಂದ ಕ್ರಿಯಾ ನಸ್ಯಾದಿ ಕೇವಲ ಕ್ರಿಯೆ ಇಲ್ಲಲ್ಲ ಅಂತ ಅಷ್ಟೇ ಅಲ್ಲ ಓದು ದರಿದ್ರ ಏನ್ ಬರ್ಕೊಂಡೆ ಏಕಾತ್ಮ ವಸ್ತುವಿನ ಅರಿವಾಗಲಾಗಿ ಇವಾಗಿಂದಲೇ ಅಯ್ಯೋ ಹಿಂದೆ ಏನ್ ಬರ್ಕೊಂಡೆ ಐದಲ್ಲೇ ಬ್ರಾಹ್ಮಣವೆಂಬ ವಿಜ್ಞಾನವು ಏನು ಕಂಡು ಬಂದಿದೆ ಅಗ್ನಿಹೋತ್ರವೇ ಮುಂತಾದ ಕರ್ಮಕ್ಕೆ ಸ್ವರ್ಗಾದಿ ಸಾಧ್ಯಸಿದ್ಧಿಗಾಗಿ ಇರತಕ್ಕಂತೆ
ಅಗ್ನಿಹೋತ್ರಾದಿ ಮುಂತಾದ ಕರ್ಮಗಳೆಂಬ ಸಾಧ್ಯ ಸಿದ್ಧಿಗಾಗಿ ಅಗ್ನಿಹೋತ್ರಾದಿಗಳ ಕರ್ಮಗಳ ಸಾಧಿಸಬೇಕಾದದ್ದರ ಸಿದ್ಧಿಗಾಗಿ ಒಂದು, ಆಮೇಲೆ ಅಗ್ನಿಹೋತ್ರಾದಿ ಕರ್ಮಗಳಿಂದ ಬರುವ ಸ್ವರ್ಗಾದಿಗಳ ಸಿದ್ಧಿಗಾಗಿ ಇನ್ನೊಂದು, ಎರಡು ಬರ್ಕೋಬೇಕು. ಅಗ್ನಿಹೋತ್ರಾದಿ ಕರ್ಮಗಳೆಂಬ ಬರೀ ತಪ್ಪ ಬರೀತಾನೆ ಕಂಡ್ರೆ ಅವನು ಬಹಳ ತಪ್ಪು. ಸ್ವರ್ಗಾದಿಗಳ ಮೊದಲನೇದು ಹಿಂದಿನ ಶ್ಲೋಕ ಮೇಲಿನ ಆಮೇಲೆ ಹೇಳ್ತಾ ಇದ್ದೀನಿ, ಹಿಂದಿನ ಶ್ಲೋಕ ಹೇಳ್ತಾ ಇದ್ದೀನಿ, ಇನ್ನೊಂದಿಲ್ಲ ನಿಂದಲ್ಲ ಅದು, ಅದು ಅವನು ಹಿಂದಿನ ಶ್ಲೋಕ ತಪ್ಪ ಬರ್ಕೊಂಡಿದ್ದಾನೆ ಅದನ್ನು. ಬರೀ ತಪ್ಪ ಬರ್ಕೊಂಡಿರ್ತಾನೆ. ಅಗ್ನಿಹೋತ್ರಾದಿ ಮುಂತಾದ ಕರ್ಮಗಳೆಂಬ ಸಾಧ್ಯತೆ ಸಿದ್ಧಿಗಾಗಿ ಒಂದು, ಅಗ್ನಿಹೋತ್ರಾದಿ ಕರ್ಮಗಳಿಗೆ ಉಂಟಾಗಬೇಕಾದ ಸ್ವರ್ಗಾದಿಗಳ ಸಿದ್ಧಿಗಾಗಿ ಇನ್ನೊಂದು. ಏನೋ ಅಕ್ಕಪಕ್ಕ ಬರೀತಾನೆ, ಅದು ಅವನಿಗೆ ಅರ್ಥ. ಸಾಧ್ಯ ಅಗ್ನಿಹೋತ್ರ ಸ್ವರ್ಗ ಎರಡು. ಅಗ್ನಿಹೋತ್ರ ಸಾಧ್ಯ ಇದ್ದಾನೆ, ಮಾಡ್ಬೇಕಾಗ್ತಾನೆ, ಕರ್ಮ ಅದು ಸಾಧ್ಯ. ಕರ್ಮಕ್ಕೆ ಸಾಧ್ಯ ಸ್ವರ್ಗ, ಬ್ರಾಹ್ಮಣತ್ವಕ್ಕೆ ಸಾಧ್ಯ ಕರ್ಮ. ಬ್ರಾಹ್ಮಣತ್ವ ಮಾಡ್ಕೊಂಡ್ರೆ ಅದು ಕರ್ಮ ಸಾಧ್ಯ, ಕರ್ಮ ಸಾಧನವಾದ್ರೆ ಅದು ಸಾಧ್ಯ. ಹಿಂದೆ ಬ್ರಾಹ್ಮಣತ್ವಾದಿ ಸಾಧನ ಆದ್ರೆ ಕರ್ಮ ಸಾಧ್ಯ, ಕರ್ಮ ಸಾಧನ ಆದ್ರೆ ಸ್ವರ್ಗ ಸಾಧ್ಯ. ಸ್ವಲ್ಪ ಅರ್ಥ ಆಗ್ತದೆ. ಕಷ್ಟ ಆಗಲ್ಲ ಮನುಷ್ಯಗೆ ಹೇಳುದು. ಲೋಷ್ಟ ಮಣ್ಣಿಂಟಿಗೆ ಹೇಳ್ತಾ, ಮಣ್ಣಿಂಟಿಗೆ ಹೇಳದ ಮನುಷ್ಯಗೆ ಹೇಳ್ತಾ ಇದೆ. ನಾನೇ ತೂಕೊಡ್ತಾ ಇರ್ತಾನೆ, ಏನ್ ಬರೆಯಲ್ಲ. ಏನ್ ಬರ್ದಿಯೋ? ಐಕಾತ್ಮ ವಸ್ತುವಿನ ನಿಜಸ್ವರೂಪದ ಅರಿವಾಗಲಾಗಿ ಜಾತಿವರ್ಣ ಆಶ್ರಮ ಎಲ್ಲವೂ ಆದಿಯಾಗುವುದರಿಂದ ಎಲ್ಲದೂ ಅಲ್ಲ, ಎಲ್ಲವೂ ಆದಿಯಾಗುವುದರಿಂದ ಕರ್ಮಗಳು ಇಲ್ಲವೆನ್ನುವುದಲ್ಲ. ಕರ್ಮ ಇಲ್ಲವಾಗುವುದು ಅಷ್ಟೇ ಅಲ್ಲ, ನಮಗೂ ಕರ್ಮ ಇಲ್ಲವಾಗುವುದು ಅಷ್ಟೇ ಅಲ್ಲ, ಕರ್ಮಗಳು ಕರ್ಮವಾಗಿಯೇ ಇರುವುದಿಲ್ಲ. ಕ್ರಿಯಾ ಭವತಿ ಕರ್ಮಣಾಂ ಕ್ರಿಯಾ. ಕರ್ಮಗಳು ಮಾಡದೇ ಇರೋದು ಅನ್ನೋದು ಹಾಕ್ಕೊಂಡ್ಬಿಡುತ್ತೆ, ಕರ್ಮಗಳು ಮಾಡದೇ ಇರೋದು ಅನ್ನೋಂಥದ್ದು ಹಾಕಿ ಕೂತ್ಕೊಂಡ್ಬಿಡುತ್ತೆ. ಅದು ಅಕ್ರಿಯ ಅಂದ್ರೆ ಅಕಾರ್ಯ. ಬ್ರಹ್ಮಹತ್ಯೆ ಹೆಂಗ್ ಮಾಡಬಾರ್ದು. ಯಾಕೆ ಕರ್ಮಗಳು ಅಕ್ರಿಯ ಆಗುತ್ತೆ ಅಂದ್ರೆ ಅಕ್ರಿಯ ಅಲ್ಲ, ಕರ್ಮತ್ವ ಇಲ್ಲ ಅಂದಿಲ್ಲ. ಕರ್ತೃ ಯೋಗ್ಯ ಕ್ರಿಯಾ ಅಕಾರ್ಯ, ಅದಕ್ಕೆ ಅಕ್ರಿಯ ಅಕ್ರಿಯ ಅಲ್ಲ, ಅದು ಮಾಡೋದಕ್ಕಲ್ಲ, ಕಾರ್ಯ ಅಲ್ಲ ಅಂತ. ಸುಲಾಪಾಲ ಹೇಗೆ ಮಾಡಬಾರ್ದು, ಕರ್ಮಗಳನ್ನು ಮಾಡಬಾರ್ದು, ಜ್ಞಾನಿ ಮಾಡ್ತಕ್ಕದ್ದಲ್ಲ ಅದು. ಹೆಂಗ್ ಮಾಡ್ತಾನೆ? ಕರ್ಮಗಳು ಅಕ್ರಿಯವಾಗ್ಬಿಡುತ್ತವೆ. ಕರ್ಮಣ ಅಕ್ರಿಯಾ ಭವತಿ ಅಕಾರ್ಯ ಭವತಿ ಇದರ್ಥ. ಅಕಾರ್ಯ ಅಕ್ರಿಯ ಕರ್ಮಗಳು ಕರ್ಮವಾಗಿರೋದಿಲ್ಲ ಅಂತ ಸಾಮಾನ್ಯ ಅರ್ಥ. ಕರ್ಮಗಳು ಮಾಡಬಾರ್ದು ಅಂತ ಆಗ್ಬಿಡುತ್ತೆ. ಮಾಡಿದೆ ದೋಷ, ಮಾಡಿದೆ ವಿಕ್ಷೇಪ ಅಲ್ಲನ ಮಾಡೋದು ಹೋದ್ರೆ ಮಾಡಕ್ಕೆ ಆಗಲ್ಲ. ಅಷ್ಟೇ, ಜ್ಞಾನಿ ವಿಕ್ಷೇಪ ಆಗತ್ತೆ, ವಿಷಯ ಬೇರೆ. ಜ್ಞಾನಿಗಳು ಮದುವೆ ಮಾಡ್ಕೊಂಡ್ರು ವಿಕ್ಷೇಪ ಆಗತ್ತಾ ಇಲ್ಲ, ಇದು ಮಾಡಿದ್ರೆ ಆಗಲ್ಲ, ಬೇಕಿಲ್ಲ. ಅಯಥಾ ವಸ್ತು ಸರ್ಪಾದಿ ವಿಜ್ಞಾನಂ ಅಲ್ಲ, ಅಯಥಾ ವಸ್ತು ಸರ್ಪಾದಿ ಜ್ಞಾನಂ ಹೇತು ಪಲಾಯನೆ. ರಜ್ಜುಜ್ಞಾನೇ ಅಹಿಧಿ ಧ್ವಸ್ತೌ ಕೃತಮಪ್ಯನುಶೋಚತಿ. ಓಡಿದ್ದು ಅಯ್ಯೋ ಓಡಿದ್ನ ದಡ್ಡ ಅನುಶೋಚಿತಿ ಮತ್ತೆ ಬುದ್ಧಿ ಬಿಡದೇನ. ಅಯ್ಯೋ ಅಂತ ನಮ್ಮ ತಂದೆಗಳು ನಮ್ಮ ಅಜ್ಜನ ಹತ್ರ ಎರಡನೇ ಮದುವೆ ಮಾಡ್ಕೊಂತ ಸ್ನೇಹಿತರಲ್ಲ. ನಮ್ಮ ಅಜ್ಜನೊಳಗ ನಿಮ್ಮ ಅಜ್ಜಿ ಒಳಗೆ 22, ನಮ್ಮ ಅಜ್ಜಿಗೆ ಎರಡನೇ ಮದುವೆ. ಒಂದೇ ಒಂದು ಹೆಂಡತಿ ಹೋಗಾಗ್ಬಿಟ್ಟಿತ್ತು, ಇನ್ನೊಂದು ಹೆಂಡತಿಯು ಪ್ರೇಮ ಹೊಂದಿತ್ತು. 22 ವರ್ಷಕ್ಕೆ ನಮ್ಮ ಅಜ್ಜಿ 22, ನಿಮ್ಮ ಅಜ್ಜಿನ 26, 27. ಅವ್ರ ಸ್ನೇಹಿತರೆಲ್ಲ ವೆಂಕಟೇಶ ಇದು ಮದುವೆ ಮುಂದೆ. ಅಯ್ಯೋ 2 ಸಲ ಮನೆ ಮಾಡ್ಕೊಂಡ್ರೆ ಮುಟ್ಟಾಕ ನಾನು ಮಾಡಿದ್ದು, ನನಗೆ ಆಟಕ್ಕೆ ಬೇಕದು, ಏನ್ ಬೇಡ ಅದು ಮಾಡ್ಕೋಬಾರ್ದಾಗಿತ್ತು, ಏನು ಮಾಡ್ಕೊಂಡೆ. ಆಯ್ತು ಮರಿ ಹುಟ್ಟಿ ಅಂದ್ರೆ ವಂಶ ಬೇಕಾಯ್ತು ನನಗೆ, ಮತ್ತೆ ಬೇಡ. ಎರಡು ಆಗಾಗಿತ್ತು ಅಂತ. ಎರಡನೇ ಹೆಂಡತಿನೇ 22ನೇ ವರ್ಷಕ್ಕೆ. ಯಾರು 22? ಅಜ್ಜಿದು. ಅಜ್ಜಿಗೆ 22 ವರ್ಷ. ನಮ್ಮ ತಂದೆ ಹುಟ್ಟಿದೆ. ನಮ್ಮ ತಂದೆಗೆ 6 ಆಗಿ 7 ಆಗಿರ್ತಂತೆ. ನಮ್ಮ ಇವನಿಗೆ, ನಮ್ಮ ಅತ್ತೆಗೆ 4 ವರ್ಷ.
ಇಬ್ಬರೇ, ನಮ್ಮ ಅಜ್ಜ, ನಮ್ಮ ತಂದೆ, ನಮ್ಮ ಅತ್ತೆ ಇಬ್ರು ಇದ್ರು. ನಮ್ಮ ಇವಾಗ ಮುಂಚಿನೂ ಆಗಿರ್ಲಿಲ್ಲ ನಮ್ಮ ಇವರಿಗೆ ತಂದೆಗೆ ತಾಯಿ ಹೋದಾಗ. ಆಗ ಅವ್ರ ಹತ್ರನೇ ಮಾಡಿಸಿದ್ರು ಅಷ್ಟೇ. ಹಾಗೆ ಮನಸ್ಥಿತಿ ಇರೋದು ಹಾಗೆ. ಇವನು ಆದಿಶೇಷ ಅವರ ಮಾನಸನ ದೊಡ್ಡ ಸೋದರ ಮಾವನ ಮಗ. ಅವನು ಅಷ್ಟೇ ತಾಯಿ ಹೋದಾಗ ಎಷ್ಟು ಅವನು ಕೌಶಿಕನ ಇಲ್ಲ ಆದಿಶೇಷ ಅಂತ. ಕೌಶಿಕ ಆದಿ ಹೋಗ್ಬಿಟ್ಟಲ್ಲ ಆದಿ ಇಲ್ಲ ಇವನಿಗೂ ಮದ್ವೆ ಆಯ್ತು ಮೊನ್ನೆ. ಅಜ್ಜಿ ಸಾಕ್ತಿದ್ರಲ್ಲ ಒಳ್ಳೆ ಅಜ್ಜಿ ಒಂದು ಹುಡುಗನ ಗಂಡು ಹುಡುಗನ ಸಾಕ್ತಾ ಇದ್ರು. ಓಹೋ ಹಾಸನ ಅಜ್ಜಿ ಗಂಡು ಹುಡುಗನ ಸಾಕ್ತಾ ಇದ್ರಲ್ಲ. ಅವನ ತಾಯಿ ಹೋದಾಗ ಅವ್ನಿಗೂ 4 ವರ್ಷ 5 ವರ್ಷ. ನಂಗೂ 4 ವರ್ಷ ತಾಯಿ ಹೋದಾಗ. ಹೌದಾ? ತಾಯಿ 4 ಆಗಿತ್ತು. ನಮ್ಮ ಪುರೋಹಿತ ಅಯ್ಯೋ ಮಗು ಬೇಡ ಕರ್ಕೊಂಡು ಹೋಗೋಬೇಡ ಏನಂತಾರೆ. ಇದುವೇ ಅವನ ಪುರೋಹಿತ ಏನಂದು ಚಿಕ್ಕ ಹುಡುಗ ಪಾಪ ಮಗು ಹಂಗೆ ನಮ್ದು ಹಂಗಲ್ಲ. ತಾಯಿ ಮಾಡ್ಬೇಕು, ಹೋಗು ಕರ್ಕೊಂಡು ಹೋಗಿ ಮಾಡೋದು. ಹೋಗಿ ನೀವು ಹೋಗಿ ಪಿಡ್ಡ ಇಡ್ಬೇಕು ಬಿಟ್ಟು ನಮ್ಮನ್ನ ಮಾಡ್ಬೇಕು. ಜನ್ಮ ಕೊಟ್ಟು ನಮ್ಗೆ ಮಾಡ್ಬೇಕು. ನೀವು ವಾಸೋಕತೆ ಕೊಡುನು ಇಲ್ಲ ಅಣ್ಣನೇ ಇದ್ದೇ ಹಾಕಲ್ಲ. ಇವನೇ ನೇರ ಕರ್ತವಾದ ಹಾಕ್ತಾರೆ. ನೇರಾದ ಇವನೇ ಕರ್ತವಾದ ಹಾಕ್ತಾರೆ. ಅಣ್ಣಾದಿನ ಕರ್ತವಿದ್ದಾಗ ಜನ ಹಾಕಲ್ಲ. ಇರುತ್ತೆ ಹೋಮ ಗಿಮೆಲ್ಲ ಮಾಡ್ಸಲ್ಲ. ಪಿಂಡಕ್ಕೆ ನೋಡೋದು ಅದೇ ಅಂತೆ. ಪಿಂಡಕ್ಕೆ ನೋಡೋದು ಮಾಡೋದು ವಾಸೋಕಲ್ಲ ಮಂತಾಗಿಂದ ಏನು ಹೇಳ್ಸಲ್ಲ. ಪುರಾಣ ಇದು ಲೌಕಿಕ ವಾಕ್ಯ. ಅದು ಒಬ್ಬಷ್ಟು ಬಹಳ ಇದು. ಹೋಗ್ಬೇಕು, ಹೋಗ್ಬಹುದಲ್ಲ, ಹೋಗ್ಬೇಕು, ಮಾಡ್ಬೇಕು. ಸದಾ ಜೊತೆನ ಮನಸ್ಪತಿ. ಅವನು ಗುಣವಾಗದೆ ಹೋದ್ರೆ ಆ ತಂದೆ ತಾಯಿಗೆ ಸದೆ ಮಾಡೋದ್ಬಿಟ್ಟು ಬಾರ್ದು ಅಂತ ಹೇಳ್ಬಾರ್ದು ಮಾಡ್ತಾರೆ. ಸದಾ ನಿನೇನ ಧತೆ ಮಂತ್ರ ನೋಡ್ತಿದ್ದಾರೆ. ಏನೋ ಅಯಥಾ ವಸ್ತು ಸತ್ಪಾದಿ ಜ್ಞಾನಂ ಹೇತು ಪಲಾಯನೆ. ಪರಿಶೀಲ ಆಯ್ತಾ? ಸತ್ಪಾದಿ ಜ್ಞಾನಂ ಪಲಾಯನೆ ಹೇತು ಸತಿ ಆಯಥಾವಸ್ತು. ಯಥಾವಸ್ತು ಅಂದ್ರೆ ಇದ್ದಿದ್ದಾಗಿರುತ್ತೆ. ಆಯಥಾವಸ್ತು ಅಂದ್ರೆ ರಜ್ಜುಧಿ ಅಹಿಧಿ ವಸ್ತೌ. ಅಹಿ ಅಂದ್ರೆ ಸರ್ಪ ಅಂತ, ಅಹಿಧಿ ಅಂದ್ರೆ ಸರ್ಪ ಬುದ್ಧಿ. ಅಹಿ 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 ಅಹಾಯ ಅಹಿಧಿ ವಸ್ತೌ. ನಿಜವಾಗಿಲ್ಲದ ವಸ್ತುವಾದ ಹಾವಯ ಮುಂತಾದ ಜ್ಞಾನ ಇಲ್ಲ. ನಿಜವಾಗಿಲ್ಲ ಅದು ಅಂದ್ರೆ ಹಗ್ಗ. ನಿಜವಾಗಿಲ್ಲದಾದ ವಸ್ತುವಾದ ಹಾವೆಂಬ ಬುಕ್ಕದೆ. ನಿಜವಾಗಿ ವಸ್ತುವಾಗಿಲ್ಲದಾದ ಹಾವ್ಯ ಮುಂತಾದ ಜ್ಞಾನವು ತತ್ವಜ್ಞಾನಿಯು ಸಂಸಾರ ಬಂಧವನ್ನು ಜ್ಞಾನದಿಂದ ಕಳೆದುಕೊಂಡ ಮೇಲೆ ಈವರೆಗೂ ವೃಥಾ ಇಲ್ಲದ ಸಲ್ಲದ ಕರ್ಮಗಳನ್ನು ಮಾಡಿದನಲ್ಲ ಎಂದು ಶೋಕಿಸುವರು. ಬುದ್ಧಿ ಕನವು ಗಿಡಗಳು ಪಿಶಾಚಿ ಕಟ್ಕೊಂಡೆ. ಪಿಶಾಚಿ ಕಟ್ಕೊಂಡೆ ಕನವು ಬುದ್ಧಿ ಕಟ್ಬಿಡ. ಬುದ್ಧಿ ಧರ್ಮ ಮಾಡಕ್ಕಿಲ್ಲ. ಇಲ್ಲದಾದ ಹಾವೇ ಮುಂತಾದ ಜ್ಞಾನವು ಹೇಗೆ ಓಡುವುದಕ್ಕೆ ಕಾರಣವೋ, ಓಡುವುದಕ್ಕೆ ಕಾರಣ ಅದು. ಇಲ್ಲದ ಹಾವು ಓಡಿಸುತ್ತೆ, ಇರೋ ಹಾವು ಓಡಿಸಲ್ಲ. ಕೈಕಾಲು ತರ್ತ ನಡುಗ್ಬಿಡುತ್ತೆ. ಕೈಕಾಲು ನಡುಗೋದಕ್ಕೂ ಓಡೋದಕ್ಕೂ ಇಲ್ಲದ ಹಾವು ಕಾರಣ. ರಜ್ಜು ಜ್ಞಾನೇ ಸತಿ ಹಗ್ಗವೇ ಎಂಬ ಜ್ಞಾನ ಉಂಟಾಗಲಾಗಿ ಹಾವುನ ಬುದ್ಧಿ ಹೋಗಲಾಗಿ ಎರಡು ಒಂದು ಒಟ್ಟಿಗೆ ಅಷ್ಟೇ. ರಜ್ಜುಜ್ಞಾನವಾಗುತ್ತಲೇ ಹಾದಿ ಧ್ವಸ್ತವಾಗುತ್ತೆ. ಹಾದಿ ಧ್ವಸ್ತವಾಗುತ್ತಲೇ ರಜ್ಜುಜ್ಞಾನ ಆಗುತ್ತೆ. ಹಾವೆಂಬ ಬುದ್ಧಿ ಹೋಗಲಾಗಿ ಮುಂಚೆ ಓಡಿದ್ರು ಕೂಡ ಯಾರು ನೋಡಿಲ್ಲ ತಾನೆ. ಸಜ್ಜಾಸಿಗೆ ನೋಡ್ಕೊ ಎದ್ಗ ಓಡಿದ ಯಾರಿಗೆ ಓಡ್ದ ಅಂದ್ರೆ ಆಸ್ಕೆ ಹೊಡ್ದ. ಹಾವು ಬಿಟ್ಟಿದ್ದ. ಅದು ಹಾವು ನೋಡ್ತಿದ್ದ. ಅವ್ನು ನೋಡ್ತಿದ್ದೆ ಯಾಕೆ ಹೆದ್ಕೊಂಡ್ಬಿಟ್ಟಿದ್ದ. ಅದೇ ಹಾವು ಅಯ್ಯೋ ಪೆದ್ದ ನಾಳೆ ಹೆದ್ಕೊಂಡಿಲ್ಲ. ನಾಚಿಕೆ ಆಗಿದೆ ಅವನಿಗೆ. ಜಾರು ಬಿದ್ದುಗಳು ಸುತ್ತ ನೋಡ್ತಾನೆ.
ಯಾರು ನೋಡ್ತಾ ಇದ್ದಾರೆ ಅಂತ. ಜಾರಿ ಬಿಟ್ರೆ ಹೆದರ್ಕೊಂಡ್ರೆ ಏನೋ ಆದ್ರೆ ನಾನು ಯಾರಾದ್ರು ನೋಡ್ದ ಮುಂಚೆ ನೋಡ್ತಾನೆ, ಆಮೇಲೆ ನನಗೆ ಏನ್ ಪೆಟ್ಟಾಯ್ತು ನೋಡ್ಕೊಳ್ತಾನೆ. ಬರೀ ಜಾಗದ ಎಲ್ಲ ಒಳಗೆ ನಡ್ಕೊಂಡು ಹೋಗ್ಬೇಕಾರೆ ಒಂದೇನೋ ಒಂದು ನಾಣ್ಯ ಏನೋ ಬಿದ್ದಿದ್ರೆ ಸಡನ್ ಆಗಿ ಹಂಗಿಗೆಲ್ಲ ನೋಡ್ತಾನೆ, ಆಮೇಲೆ ತಗೋತಾನೆ. ಅದು ಅದು ನಿಜವಾಗಿ ನಾನು ಕಳ್ತನ ಮಾಡ್ಬೇಕಲ್ಲ, ಕಳ್ತನ ಮಾಡಕ್ಕೆ ಹೋಗಲಾಗಿ ಪಲಾಯನಕ್ಕೆ ಹೋಗಲಾಗಿ ಅವನು ಮುಂಚೆ ಪಲಾಯನಾದಿ ಮಾಡಿದ್ದನ್ನು ಅನುಸರಿಸಿ ಶೋಕಿಸುತ್ತಾರೆ. ಮಾಡಿದ್ದನ್ನು ಅನುಸರಿಸಿ ಪಲಾಯನ ಮಾಡಿದ್ದನ್ನು ಅನುಸರಿಸಿ ಶೋಕಿಸುತ್ತಾರೆ. ಅಯ್ಯೋ ಇಂಥ ಕೆಲಸ ಮಾಡ್ಬಿಟ್ನಲ್ಲೋ, ಅಯ್ಯೋ ಪೆದ್ದೆ ಓಡ್ಬಿಟ್ನಲ್ಲೋ, ಸಂಜಾನೆ ಮಾಡ್ಬಿಟ್ನಲ್ಲೋ, ಮದುವೆ ಮಾಡ್ಕೊಬಿಟ್ನಲ್ಲೋ, ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದ್ಲು. ಅಲ್ಲ ಯಾಕೆ ಆಗಿದೆ ಅಂತ ಕೇಳ್ಬೇಕೋ, ಯಾಕೆ ಆಗಿದೆ ಅಂತ ಹೇಳ್ಬೇಕು ಅಂದೆ. ಆಗೋಕೆ ಕರ್ತ ಕಾರಣ, ಆಗಿರೋದಕ್ಕೆ ಏನ್ ಕಾರಣ? ಕರ್ತಾ ಇದ್ದೆ ಆಯ್ತು ಅಂತ ಅನ್ಬೇಕು. ಇಲ್ಲೇ ಆಗಲ್ಲಪ್ಪ, ಸುಮ್ತಿದೆ ಯಾಕೆ ನಿಮ್ ಮರ ಹತ್ತ ಇಲ್ಲ ಅಂದ್ರೆ ಯಾಕೆ ತಿಳ್ಬೇಕು ಮಾಡೋಣ ಅಲ್ವಾ? ಯಾಕೆ ಮದುವೆ ಆಗಿಲ್ಲ ಅಂತ ಎಷ್ಟೇ ತಪ್ಪು ಹೋಗಿ ನಾನು. ಯಾಕೆ ಮದುವೆ ಆಗ್ತೀಯ ಅಂತ ಕೇಳ್ಬೋದು. ಯಾಕೆ ಆಗಿಲ್ಲ ಅಂದ್ರೆ ಯಾಕೆ ಹತ್ತ ಇಲ್ಲ ಮರ ಕೇಳ್ತಾರೆ, ಯಾಕೆ ಬೆಟ್ಟ ಹತ್ತ ಇಲ್ಲ ಕೇಳ್ತಾರ, ಯಾಕೆ ಹಚ್ಬೇಕು ಬೆಟ್ಟನ? ಅಂದಂಗಾಯ್ತು. ಯಾಕೆ ಬೆಳಿಬೇಕು ಗುಂಡಿಗೆ? ಬೀಸ್ಬಿಡು, ನೀನ್ ಬಿದ್ದು ಇನ್ನೊಬ್ರು ಬೀಳಿಸಿ ನಗ್ಸಿಯಾ, ಚಪ್ಪೆ ತರ್ತೀಯಾ? ಗೋಲ್ಗ ಡಬಡ ಹೊಡಿತಾರಲ್ಲ, ಅಲ್ಲ ಮಾಂಗಲ್ಯ ಧಾನ ಜೋರ ಡಬಡ ಹೊಡಿತಾರೆ. ಬಿದ್ದ ಗುಂಡಿ ಬಿದ್ದ ಅಂತ ಹೇಳಿ ಡಬಡ ಹೊಡಿತಾರೆ. ಮಾಂಗಲ್ಯ ಧಾನ ಜೋರ ಓಲ್ಗ ಡಬಡ. ಆಯ್ತು, ಕತೆ ಮುಗಿತು. ಮಾಂಗಲ್ಯ ಕಟ್ಬೇಕಾದ್ರೆ ಹೊಡಿತಾ ಇರ್ತಾರೆ. ಇವ್ರು ಕಟ್ತಾ ಇದ್ದೀನಿ ಪೆದ್ದ ಕಟ್ಕೊಳ್ತಾ ಇದೀನಿ ಗೊತ್ತಾಗಿಲ್ಲ ಅವರಿಗೆ. ಕಟ್ತಾ ಇದೀನಿ ಕೊಡ್ತಾರೆ, ಈಗ ಹಾಕೋತಾ ಇದ್ದಾರೆ, ಹಾಕೋಬಿಟ್ಟ ಮಾಡ್ಸ್ಬಿಟ್ಟ. ಮಾಡ್ತಿಲ್ಲ ನೀವ್ ಮಾಡ್ತೀಯಾ? ನೀವ್ ಮಾಡಲ್ಲ ಹಾಕಿದ್ರೆ ಆಯ್ತು. ಈಗ ಹೇಳಲ್ಲ, ಯಾಕೆಂದ್ರೆ ಇನ್ನು ಏಜ್ ಇದೆಯಲ್ಲ, ಅದು 18 ವರ್ಷಕ್ಕಿದೆ. ಈಗ ಸೊಂಟಕ್ಕೆ 18 ವರ್ಷ ಅಲ್ಲ, 18 ಆಗಿಲ್ಲ ಮಾಡಿ ಇನ್ನಿಲ್ಲ ಅಷ್ಟ. ಈಗ 20 ಎಲಿಜಿಬಿಲಿಟಿ ಒಂದೇ ದಿನ ವಾಷಿಂಗೆ ಆಗಡೆ ಇಂಗ್ಲೀಷು ಆಮೇಲೆ ಹಾಡು ಆಗ ಬೇಜಾರಿಲ್ಲಪ್ಪ, ಕೋಲ್ಸ್ಕೊಂಡು ಬರಲ್ಲ ಅದು ನಡ ಅಂತ ಹೋಗೋಣ ಮುಂದಕ್ಕೆ. ಅಯಸಾ ವಸ್ತುವಾದ ಹಾವೆಂಬ ವಿಜ್ಞಾನವು ಹೇಗೆ ಓಡೋದಕ್ಕೆ ಹೇತುವೋ, ಹಗ್ಗ ಜ್ಞಾನವಾದ ಕೂಡಲೇ ಅಹಿಜ್ಞಾನ ಹಾವೆಂಬ ಜ್ಞಾನ ಹೋಗಲಾಗಿ ಓಡೋಗಿದ್ದು ಹಿಂದೆ, ಅದಕ್ಕೆ ಶೋಚಿತ. ಏನ್ ಮಾಡುದು ತಪ್ಪಿ ತಿಳುವಳಿಕೆ ಇದ್ದಾಗ ಮಾಡ್ತಾನೆ. ಮಾಡೋರ್ಲ ಅವಿವೇಕಿಗಳು ಅಂತ, ಅಜ್ಞಾನಿಗಳು ಅವಿವೇಕಿಗಳು ಮಾಡ್ತಾರೆ. ಅವಿವೇಕಿಗಳು ಮಾಡ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನ ಕರ್ಮ ವ್ಯಾಪತಿರ್ಮುಕ್ತೌ, ಆಮೇಲೆ ಆಪ್ಯಾದೀನ ಅಮಭಾವತಃ ಶ್ರುತ್ಯಾದಯಸ್ತತ್ರ ನ ಸಮುಚ್ಚಯ. ಉತ್ಪತ್ತಿ ಆಪ್ತಿ ಸಂಸ್ಕಾರ ವಿಕಾರ, ಅದು ಆಪ್ಯಾದಯ. ಆಪ್ತ್ಯಾದಯ ಆಪ್ಯಾದಯ ಅಲ್ಲ, ಆಪ್ತ್ಯಾದಯ. ಕರ್ಮ ಮುಕ್ತೌ ಅಭಾವತಃ ನ ಚ ಶ್ರುತ್ಯಾದಯಃ ತತ್ರ ತೇನ ಸ್ಯಾತ್ ನ ಸಮುಚ್ಚಯಃ. ತತ್ರ ಕುತ್ರ ಜ್ಞಾನೇ ಮುಕ್ತೌ ಕರ್ಮಾದಿ ವ್ಯಾಪತಿ ನ. ಕರ್ಮ ಉಪಾಸನೆ ಇತ್ಯಾದಿಗಳ ವ್ಯಾಪಾರ ಅಲ್ಲಿ ಬರಲ್ಲ. ಯಾಕಂದ್ರೆ ಎಲ್ಲಿ ಉತ್ಪತ್ತಿ ಆಪ್ತಿ ಸಂಸ್ಕಾರ ವಿಕಾರ ಇದೆಯೋ ಅಲ್ಲಿ ಬರುತ್ತೆ ಕರ್ಮ. ಮುಖ್ಯ ಉತ್ಪತ್ತಿ ಅಂದ್ರೆ ಪಡ್ಕೊಳ್ಳೋದು ಅಂದ್ರೆ ಸಂಸ್ಕಾರ ಮಾಡ್ಬೇಕಂದ್ರೆ
ಚೇಂಜ್ ಮಾಡ್ಬೇಕಂದ್ರೆ ಏನು ಇಲ್ಲ, ಸ್ವರೂಪ. ಕರ್ಮ ಇಲ್ಲ ಹುಟ್ಸತ್ತೆ, ಏನೋ ಪಡಿಸತ್ತೆ, ಏನೋ ಚೇಂಜ್ ಮಾಡುತ್ತೆ, ಇನ್ನ ಬದಲಾಯಿಸತ್ತೆ. ಚೇಂಜ್ ಮಾಡುತ್ತೆ. ಆಮೇಲೆ ಇನ್ನೊಂದು ಸಂಸ್ಕಾರ, ವಿಕಾರ. ಸಂಸ್ಕಾರ ಗುಣ ದಾನ ದೋಷ ಮಾಡುತ್ತೆ, ಇಲ್ಲ ವಿಕಾರ ಮಾಡುತ್ತೆ. ಉತ್ಪತ್ತಿ, ಆಪ್ತಿ, ಸಂಸ್ಕಾರ, ವಿಕಾರ 4 ಕರ್ಮದ ಕ್ಷೇತ್ರ. 4ಕ್ಕೂ ಒಳಪಟ್ಟಿಲ್ಲ ಮುಕ್ತಿ. ಆದ್ರೆ ಕರ್ಮ ಅಲ್ಲಿ ಏನು ಕಿಂಚಿತ್ಕರ, ಏನು ಮಾಡಲ್ಲ. ಉತ್ಪತ್ತಿಯ ಮುಂತಾದವುಗಳು ಅಲ್ಲವಾದ್ರಿಂದ ಉತ್ಪತ್ತಿ, ಆಪ್ತಿ, ಸಂಸ್ಕಾರ, ವಿಕಾರ. ಆಪ್ತಿ ಅಲ್ಲ, ಆಪ್ತಿ ಗೈನಿಂಗ್. ಪಡ್ಕೊಳ್ಳೋದು. ಉತ್ಪತ್ತಿ ಅಂದ್ರೆ ಹೊಸದಾಗಿ ಪ್ರೊಡ್ಯೂಸ್ ಆಗೋದು. ಪ್ರೊಡಕ್ಷನ್. ಆಪ್ತಿ ಅಂದ್ರೆ ಪಡ್ಕೊಳ್ಳೋದು. ಈಗ ಬೆಂಗಳೂರಿಂದ ಹೊರಟು ಮೈಸೂರು ಪ್ರೊಡಕ್ಷನ್ ಉತ್ಪತ್ತಿ, ಗೈನಿಂಗು ಆಪ್ತಿ. ಸಂಸ್ಕಾರ, ದೋಷ, ದೋಷ ಗುಣ ಹಾಕೋದು, ಚೇಂಜ್ ಮಾಡೋದು ವಿಕಾರ, ಮಾಡಿಫಿಕೇಶನ್. ಇವುಗಳು ಯಾವುದು ಮುಕ್ತಿಯಲ್ಲಿ ಇಲ್ಲವಾದ್ದರಿಂದ ಯಶಾಂ ಅನ್ಯತಮಂ, ಇವುಗಳಲ್ಲಿ ಯಾವುದೊಂದು ಮುಕ್ತಿಯಲ್ಲಿ ಇಲ್ಲವಾದ್ದರಿಂದ ಕರ್ಮ ವ್ಯಾಪಾರ ಅಲ್ಲಿಲ್ಲ. ಇದು ಏನು ಅರ್ಥ ಮಾಡಿದ್ರೆ ಆ ಶ್ರುತ್ಯಾದಯ. ಆಮೇಲೆ ಶ್ರುತಿಲಿಂಗ ವಾಕ್ಯ ಪ್ರಕರಣಾದಿಗಳು ಇಲ್ಲ. ಶ್ರುತಿ ಪ್ರತ್ಯಕ್ಷ, ಶ್ರುತಿ ಅನುಮಾನ ಲಿಂಗ ಅದು ಇಲ್ಲ ಮಾಡ್ಬೋದು. ಶ್ರುತಿ ಯುಕ್ತಿ ಅನುಭವವೂ ಇಲ್ಲ ಅಂತ ಮಾಡ್ಬೋದು. ಎರಡು ಮಾಡ್ಬೋದು. ಶ್ರುತ್ಯಾದಿ ಶ್ರುತಿಲಿಂಗ ವಾಕ್ಯ ಪ್ರಕರಣ ಮಾಡ್ಬೋದು, ಆಮೇಲೆ ಶ್ರುತಿ ಯುಕ್ತಿ ಅನುಭವ ಅಂತ ಮಾಡ್ಬೋದು. ಜ್ಞಾನವು ಮುಕ್ತಿಗೆ ಸೇರಿಕೊಂಡಿದೆ, ಕರ್ಮವು ಮುಕ್ತಿಗೆ, ಜ್ಞಾನಕ್ಕೆ, ಕರ್ಮವು ಜ್ಞಾನಕ್ಕೆ ಸೇರ್ಕೊಂಡಿದೆ ಎಂಬ ವಿಷಯಕ್ಕೆ ಬರ್ಕೋ. ಕರ್ಮವು ಜ್ಞಾನಕ್ಕೆ ಆಗ್ಬೋದು. ಕರ್ಮವು ಜ್ಞಾನಗಳಿಂದ ಸೇರ್ಕೊಂಡಿದೆ ಎಂಬುದಕ್ಕೆ ಶ್ರುತಿಲಿಂಗ ವಾಕ್ಯಾದಿಗಳು ಯಾವುದೂ ಅಲ್ಲಿ ಇರುವುದಿಲ್ಲ. ಜ್ಞಾನಕ್ಕೆ ಸೇರಿಕೊಂಡಿದೆ ಎಂಬುದಕ್ಕೆ ಲಿಂಗ, ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಬ್ರಾಕೆಟ್ ಬೇಕು. ಶ್ರುತಿಯುಕ್ತಿ ಅನುಭವಗಳು ಹಾಕೊಳ್ಳಿ ಬ್ರಾಕೆಟ್ ಅಲ್ಲಿ. ಶ್ರುತಿಯುಕ್ತಿ ಅನುಭವಗಳು, ಶ್ರುತಿ ಯುಕ್ತಿ ಸ್ವಾನುಭವಗಳ ಕಂಡು ಬಾಳಿರಯ್ಯ, ಮುಕ್ತಿ ಪಥವ ಕೇಳಿರೈ, ಮುಕ್ತಿ ಪಥದ ಕುರುಹ ಪೇಳುವೆ ಕೇಳಿರಯ್ಯ, ಶ್ರುತಿ ಯುಕ್ತಿ ಸ್ವಾನುಭವದಲ್ಲಿ ಕಂಡು ಬಾಳಿರಯ್ಯ. ಸ್ವಾಮಿ ಹಾಳು ಮಾಡಿದ್ದಾರೆ. ಚೆನ್ನಾಗಿದೆ. ನೀವು ಅಧ್ಯಾತ್ಮ ಗೀತೆ ನೋಡೇ ಇಲ್ವಾ? ಹೊಟ್ಟ ಪುಸ್ತಕನ ಓದಿ ಸರ್. ಕವಿ ಇದು ಪದಗಳು ಅಷ್ಟು ಅರ್ಥ ಆಗಲ್ಲ. ಇವನಿಗೆ ಮಾನಸ ಕೊಟ್ಟು ಹಾಡಕ್ಕೆ ಹೇಳಿ. ಮಾನಸಿಗೆ ಹಾಡಮ್ಮ ಚೆನ್ನಾಗಿದೆ ಅದು ಕೊಡ್ತೀನಿ, ಪುಸ್ತಕ ತಗೊಂಡು ಕೊಡಿ ಅವಳಿಗೆ. ಯಾಕೆ? ಅನಾಸಕ್ತ ಮನುಷ್ಯನ ಸರ್ವಥಾ ನಾಶ ಕಾರಣ. ಶ್ರುತಿಲಿಂಗ ವಾಕ್ಯ ಪ್ರಕರಣ ಅಷ್ಟು ಹುಡ್ಕೋದಿಲ್ಲ. ಶ್ರುತಿಲಿಂಗ ವಾಕ್ಯ ಪ್ರಕಾರ ಸ್ಥಾನ ಸಮಾಖ್ಯ ಅದಷ್ಟು, ಅದೊಂದು ಸೆಟ್ಟು. ಇನ್ನೊಂದು ಶ್ರುತಿ ಅನುಭವ, ಇವು ಯಾವುದು ಅಲ್ಲಿ ಇಲ್ಲವಾದ್ದರಿಂದ ಇಲ್ಲ. ಜ್ಞಾನ ಕರ್ಮಗಳು ಸೇರಿಕೊಳ್ಳೋದು. ನಮ್ಮ ಹಣೆ ಏನೋ ಬರ್ಕೊಳ್ತಾನೆ, ಆಯ್ತು ಗುರುಗಳಲ್ಲಿ ಹಿಂಗೆ ಬರೆಸಿದ್ರು ಅಂತಾನೆ. ಕೌಜೀತಿ ಒಂದೇನಪ್ಪ ಅಂತ ಇದೆ, ನಾನೊಂದು ಬರ್ದಿರ್ತೀನಲ್ಲ ಅಲ್ಲೇ, ಅದರಿಂದ ಅದೇನ್ ಬರ್ಕೊಂಡ್ರು ಅದಕ್ಕ ನಾನು ಎರಡೆರಡೇನು ಮೂಲ ಅಷ್ಟೇ ಬರೆಯೋದು, ಜಾಸ್ತಿ ಬರೆಯೋದು, ತುಂಬಾ ಬರೆಯೋಲ್ಲ. ಕೆಲವು ಕಡೆ ಎಲ್ಲ ವಿವರಣೆ ಕೊಡ್ತೀವಿ. ಆಮೇಲೆ ವಿವರಣೆ ಕೊಡ್ಬೇಕಾದ್ರೆ ನೀನು ಟಿಪ್ಪಣಿ ಕೊಡ್ಬೇಕು. ಟಿಪ್ಪಣ್ಯಾದಿ ಟಿಪ್ಪಣ್ಯಾದಿ ಸ್ವಲಂಕೃತಂ ಅಂತ ಬಾರಿದೆ. ಟಿಪ್ಪಣಿ ಕೊಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಇವಾಗ ಏನ್ ಕಾಂಟೆಕ್ಸ್ಟ್ ಅನ್ನೋದೇ ಗೊತ್ತಾಗಲ್ಲ. ಕಷ್ಟ. ಕೆಜಿ ನಾನ್ ಮಾಡ್ತೀನಿ, ಯಾರಿಗೆ ಸರಿ ಕಳ್ಸ್ಕೊಬಿಡಿ ಅಂತ. ಟಿಪ್ಪಣಿ ನಾನು ಕೊಡ್ಕೊತೀನಿ, ಎಲ್ಲ ಮಾಡ್ತೀನಿ, ಬರೀ ಸಾಕು, ಇದೆಲ್ಲ ನಾನು ಮಾಡ್ತೀನಿ ಅಂತ. ಎಲ್ಲ ಏನ್ ಮಾಡಿದೆ ಹೇಳಿ? ದಪ್ಪ ಪಿಂಡ ಕಟ್ಟಿಡ್ತೀನಿ ಅಂತ ನೀವು ಓದ್ದರೆ ದಪ್ಪ ಪಿಂಡ ಕಟ್ಟಿಟ್ಟು ಹಾಕೋತೀರಿ. ಹಾಕು ಪಿಂಡ ಕಟ್ಕೊಡ್ತೀರಿ.
ಸತ್ಯಾದಿಗಳು ಅಲ್ಲಿರುವುದಿಲ್ಲವಾದ್ರಿಂದ ಆ ಜ್ಞಾನದೊಳಗೆ ಕರ್ಮಕ್ಕೆ ಸಮುಚ್ಚಯವಿಲ್ಲ. ಮುಗಿತಾ? ಅಂತರಂಗಂ ಹಿ ವಿಜ್ಞಾನಂ ಪ್ರತ್ಯಂಗ್ ಮಾತ್ರೈಕ ಸಂಶಯೋ ಬಹಿರಂಗಂತು ಕರ್ಮ ಸ್ಯಾತ್ ಬಾಹ್ಯ ದ್ರವ್ಯಾಶಯತ್ವತಃ. ಅಂತರಂಗಂ ಹಿ ಜ್ಞಾನಂ ಪ್ರತ್ಯಂಗಮಾತ್ರೈಕ ಸಂಶಯಾತ್ ಬಹಿರಂಗಂ ತು ಕರ್ಮ ಸ್ಯಾತ್ ಒಳಗಿನ ಅಯ್ಯಪ್ಪ ಬಾಳಗಲಿ ಒಳಗಿರುವ ಆತ್ಮಸ್ವರೂಪ ಒಂದನ್ನೇ ಆಶ್ರಯಿಸಿಕೊಂಡಿರುವುದರಿಂದ ವಿಜ್ಞಾನ ಅಂತರಂಗ. ಕರ್ಮಕ್ಕೆ ತುಪ್ಪ ದರ್ಬೆ ನೀರು ಅದು ನೃತ್ಯ ಬೇಕಾಗಿರೋದ್ರಿಂದ ಬಹಿರಂಗ. ಬಾಹ್ಯ ದ್ರವ್ಯ ಹೊರಗಿನ ದ್ರವ್ಯವನ್ನು ಆಶ್ರಯಿಸಿಕೊಳ್ಳುವುದು. ಎಲ್ಲಿ ಕಲೆಕ್ಷನ್? ಒಂದು ಒಳಗೆ ಒಂದು ಹೊರಗೆ ಕಲೆಕ್ಷನ್ ಇದೆಯಾ? ಒಂದು ಕತ್ತಲೆ ಬೆಳಕು ಇದ್ದೇನೆ. ವಿಜ್ಞಾನ ಅಂತರಂಗ. ಯಾಕೆ? ಪ್ರತ್ಯಂಗ ಮಾತ್ರ ತೀರ ಒಳಗಿರ್ತಕ್ಕಂಥ ಆತ್ಮ ಮಾತ್ರವನ್ನು ಆಶ್ರಯಿಸಿಕೊಂಡಿದೆ. ಕ್ರಿಯಾಕಾರಕ ಸಾಧನ, ಕ್ರಿಯಾಕಾರಕ ಫಲವಲ್ಲದ ಆತ್ಮಸ್ವರೂಪವನ್ನು ಆಶ್ರಯಿಸಿಕೊಂಡಿದೆ ವಿಜ್ಞಾನ. ಕ್ರಿಯಾಕಾರಕಗಳನ್ನು ಆಶ್ರಯಿಸಿಕೊಂಡಿದೆ ಕರ್ಮ. ಅದಕ್ಕೆ ಕನೆಕ್ಷನ್ ಅಂದ್ರೆ ಏನೇ ಕನೆಕ್ಷನ್? ಇಮಾಮ್ ಸಾಬು ಗೋಪಾಷ್ಟಿಗೂ ಏನ್ ಸಂಬಂಧ? ಅದೇ ಸಂಬಂಧ. ಇಮಾಮ್ ಸಾಬು ಗೋಪಾಷ್ಟಿ ಏನ್ ಸಂಬಂಧ? ಅದಕ್ಕೆ ಏನ್ ಸಂಬಂಧ ಇಲ್ಲ. ಅದೇ ಗೋಪಾಷ್ಟಿ ಸಂಬಂಧ ಇಲ್ಲ. ಅವನಿಗೆ ಗೋಪಾಷ್ಟಿ ಸಂಬಂಧ ಇಲ್ಲ ಅಂತ. ಇಮಾಮ್ ಸಾಬು ಗೋಪಾಷ್ಟಿ ಏನ್ ಸಂಬಂಧ? ಇದಂದ್ರೆ ಅಬ್ದುಲ್ಲಾ ಅಂದ್ರೆ ಇದೇನು? ಶೇಖ್ ಅಬ್ದುಲ್ಲಾ ಅಂದ್ರು. ಇದು ಅಬ್ದುಲ್ಲಾ ಅಂದ್ರೆ ಇದೇನು? ಶೇಖ್ ಅಬ್ದುಲ್ಲಾ. ಶೇಖ್ ಆಗ್ತಾರೆ ಅಬ್ದುಲ್ಲಾ. ಹೆಂಗ ಅರ್ಥ ಭಾಷೆ ಮಾಡ್ತಾ ಇದೆ? ಶೇಖ್ ಅಬ್ದುಲ್ಲಾ ಅಂತ ಶೇಖ್ ಆಗ್ತಿದೆಯಲ್ಲ ಅಬ್ದುಲ್ಲಾ. ಇದು ಶೇಖ್ ಆಗ್ತದೆ ಅಬ್ದುಲ್ಲಾ. ಈ ಅಂತರಂಗ ಆತ್ಮ ಆಮೇಲೆ ಪ್ರತ್ಯೇಗಾತ್ಮ ಆತ್ಮ ಎರಡನ್ನೂ ಸೇರಿಸ್ಕೊಂಡಿರಲ್ಲ. ಅಂತರಂಗ ಪ್ರತ್ಯಕ್ಷ ವಿಜ್ಞಾನವೇ ಅಂತರಂಗ. ಪ್ರತ್ಯಕ್ಷವು ಆತ್ಮ ಒಳಗಿರೋದಕ್ಕೆ ಹೇಳೋದು. ಯಾವ ತೀರ ಒಳಗಿದೆಯೋ ಅದೇ ಆತ್ಮ, ಅದೇ ಪ್ರತ್ಯಕ್ಷ. ಅದನ್ನು ವಿಷಯ ಮಾಡ್ಕೊಂಡಿದೆ ವಿಜ್ಞಾನ. ಒಳಗಿರೋ ವಿಜ್ಞಾನ ತೀರ ಒಳಗಿರುವ ಒಳಗಿರುವ ಆತ್ಮಸ್ವರೂಪವನ್ನ ಈ ವಿಜ್ಞಾನ ವಿಷಯ ಮಾಡ್ಕೊಂಡಿದೆ. ಮತ್ತೆ ಅಂತರಂಗ ವಿಜ್ಞಾನವು ಅಂತರಂಗ ಸಾಧನವು. ಒಳಗಿರಷ್ಟೇ ಪ್ರತ್ಯೇಕ ಮಾತ್ರ ಒಳಗಷ್ಟೇ ಇರುವ ಆತ್ಮತತ್ವ ಒಂದನ್ನೇ ಆಶ್ರಯಿಸಿಕೊಂಡಿರುವುದರಿಂದ, ಒಳಗಷ್ಟೇ ಇರುವ ಆತ್ಮತತ್ವ ಮಾತ್ರ ಆಶ್ರಯಿಸಿಕೊಂಡಿರುವುದರಿಂದ ವಿಜ್ಞಾನವು ಅಂತರಂಗವಾಗಿದೆ. ಕರ್ಮ ಥೂ ಅನ್ನ ಕರ್ಮ ಥೂ ಅಲ್ಲ, ಏನು ಥೂ ಕರ್ಮ. ಕರ್ಮವಾದ ರೋ ಅಂತರಂಗವಾಗಿದೆ. ಎಷ್ಟು ಬೈತಾರ ಕರ್ಮನವರು, ಚಚ್ತಾರೆ ಅಲ್ಲ? ಎಷ್ಟು ಬೈಬೇಕಾ ಕರ್ಮ? ಇವಾಗ ನೋಡಿದ್ರೆ ತೂಕೊಂಡು ಹಾಸಿಗೆ ಹಾಕೊಂಡಂಗಾಗತ್ತೆ. ಕರ್ಮ ಮಾಡೋರೇ ಇಲ್ಲ, ಹಾಸ್ಕಟ್ಟಿ ಬೇಡ ಅಂತಂದಾರೆ ಮಕ್ಕಳ. ಸಾಧನವಾಗಿರುತ್ತದೆ ಅಂತರಂಗ ರೂಪ, ಅಂತರಂಗ ಸಾಧನ, ಅಂತರಂಗ ಸ್ವರೂಪ ಇದೆ. ಕರ್ಮವಾದರೂ ಒಳಗಿನ ದ್ರವ್ಯವನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಅದು ಬಹಿರಂಗ, ಅದು ಬಹಿರ್ದೇಶ ಅಂತ. ಬಹಿರ್ದೇಶಕ್ಕೆ ಹೋಗ್ಬೇಕು. ಮನೆ ಮಾಡಕ್ ಬರಲ್ಲ ಬಹಿರ್ದೇಶ. ಅದೇ ಸೋಮ್ಯಗಳು ಬಹಿರ್ದೇಶಕ್ಕೆ ಹೋಗ್ಬೇಕು. ಸೋಮ್ಯಾಗೂ ಬಹಿರ್ದೇಶದಲ್ಲಿ ಮಾಡ್ಬೇಕು, ಮನೆ ಮಾಡಕ್ ಬರಲ್ಲ. ಬರಿಹಿ ಅಲ್ಲ, ಬರಿಹೃದೇಶ, ಗರ್ಭೆ ದೇಶನ ಬರಿಹೃದೇಶ. ಬಹಿರ್ದೇಶ ಬರಿಹೃದ್ದೇ ವಸನ ರಮಾರಭೇ.
ಗಾಭರಿಸುತ್ತೆ ಶಾಸ್ತ್ರ ಕರ್ಮ ಮಾಡಿಸಿ ಗಾಭರಿ. ಶಾಸ್ತ್ರ ಹೇಳಿದಂಗೆ ಋತುಗುಣವಾಸ ಮಾಡ್ಬಿಟ್ರೆ ಈಗ ಯಾವ ಕಡೆ ಬರಲ್ಲ. 15 ದಿನಕ್ಕಲ್ಲ ಅದೇ ಒಂದ್ಸಲಿ ಕರೆಕ್ಟ್ ಅವ್ರು ಹೇಳಿದಂಗೆ ಮಾಡ್ಬಿಟ್ರೆ ಅವತ್ತ ಬೇಕಾದ್ರೆ ಹೋಗ್ಬಿಟ್ಟು ಸಾಧಾ ಇಷ್ಟು ಮುಗಿಯಲ್ಲ. ಅವತ್ತು ಪ್ರಾಚಿ ಉದಿ ಸೀಮಾ ಹರಿದಿ ಹೊರಟು ಬೇಜೀಕರಣ ಅವತ್ತು ಮಾಡ್ಕೋಬೇಕು. ಅವತ್ತೇ ಅಕ್ಕಿ ಹಿಟ್ಟು ತಂದು ಕುಟ್ಟು ಮಾಡ್ಕೊಂಡಿದ್ದೇನೆ. ಉಪವಾಸ ಮಾಡೋದು ವಿದ್ಯಾಮಂತ್ರ ಪ್ರವಕ್ತರು ಅದಕ್ಕೆ ಸ್ವಲ್ಪ ತಂದಿದ್ದು. ಅದು ಮಿಷನ್ ಇರ್ಲಿಲ್ಲ, ಕಾಡಿನ ಶಿಲಾಯುಗ, ಏನ್ ಮಾಡೋದು, ಹೊತ್ತು ಹೋಗ್ತಿರ್ಲಿಲ್ಲ, ಇದೇನ್ ಮಾಡೋದು. ಕರ್ಮವಾದರೂ ಬಹಿರಂಗವಾಗಿದೆ. ಯಾಕಂದ್ರೆ ಹೊರಗಿನ ದ್ರವ್ಯವನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಅದು ಬಹಿರಂಗವಾಗಿದೆ. ಒಳಗಿನ ಆತ್ಮಾತ್ಮವನ್ನು ಆಶ್ರಯಿಸಿಕೊಂಡಿರೋದ್ರಿಂದ ವಿಜ್ಞಾನ ಅಂತರಂಗವಾಗಿದೆ. ಅಂತರಂಗ ಬಹಿರಂಗಗಳಿಗೆ ಅನ್ಯೋನ್ಯ ಅಂಗಾಶ್ರಯ ಭಾವ ಹೇಗೆ, ಅನ್ಯೋನ್ಯಾಶ್ರಯ ಭಾವ ಹೆಂಗ್ ಬರುತ್ತೆ? ಬರೋದೇ ಇಲ್ಲ. ಅದರಿಂದ ಸಂಶಯ ಇಲ್ಲ. ಸಮುಚ್ಚಯ ಇಲ್ಲ ಅಂದ್ರೆ ಹೆತ್ತಂತರ ಸಮುಚ್ಚಯ. ಸಮುಚ್ಚಯ ಇಲ್ಲ ಸಮುಚ್ಚಯ ಇಲ್ಲ ಅಂದ್ರೆ ಹೆತ್ತಂತರ ಸಮುಚ್ಚಯ. ಸಮುಚ್ಚಯ ಇಲ್ಲ ಅನ್ನಕ್ಕೆ ಏನು ಹೇತು ಸೇರಿಸ್ತಾರೆ. ಯಥಾವಸ್ತ್ವಾತ್ಮ ವಿಜ್ಞಾನಂ ಮೋಹಮಾತ್ ಬರ್ಕೊಂಡಿಲ್ವಾ? ಆದ್ದರಿಂದ ಸತ್ಯಂತರಂಗಿ ಅದು ಬರ್ಕೊಂಡೇನಾ? ಏನ್ ಬರ್ಕೊಂಡಿಲ್ವಾ? ಕರ್ಮವಾದರೂ ಹೊರಗಿನ ದ್ರವ್ಯವನ್ನು ಆಶ್ರಯಿಸಿಕೊಳ್ಳುವುದರಿಂದ ಅದು ಬಹಿರಂಗ ಸಾಧನವಾಗುತ್ತದೆ. ಅಷ್ಟೇ. ಆಮೇಲೆ ನಿಮ್ಗೆ ಪುರಾಣ ಇಲ್ಲ. ಇದರಿಂದ ಕೇಳಿ. ಮೊದಲು ಒಳಗಿರುವ ಆತ್ಮೀಕ ವಸ್ತುವನ್ನು ಆಶ್ರಯಿಸಿಕೊಳ್ಳುವುದರಿಂದ ವಿಜ್ಞಾನ ಅಂತರಂಗ, ಒಳಗಿನ ಬಾಹ್ಯ ವಸ್ತುವನ್ನು ಆಶ್ರಯಿಸಿಕೊಳ್ಳುವುದರಿಂದ ಕರ್ಮ ಬಹಿರಂಗ. ಸತ್ಯಂತರಂಗೆ ವಿಜ್ಞಾನೇ ಬಹಿರಂಗನ್ನ ಸಿದ್ಧತಿ. ಸಂಸ್ಕಾರಕಂತು ಕರ್ಮ ಸ್ಯಾತ್ ಜ್ಞಾನಾತ್ ಪ್ರಜ್ಞಾನ ನಿರ್ಮಿತಿ. ಸತ್ಯಂತರಂಗೆ ವಿಜ್ಞಾನೇ ಬಹಿರಂಗನ್ನ ಸಿದ್ಧತಿ. ಸಂಸ್ಕಾರಕಂತು ಕರ್ಮಸ್ಯ ಜ್ಞಾನಾತ್ ಪ್ರಜ್ಞಾನ ನಿರ್ಮಿತಿ. ಸತಿ ಅಂತರಂಗೆ ವಿಜ್ಞಾನೆ ಬಹಿರಂಗಂ ನ ಸಿದ್ಧ್ಯತಿ. ಸಂಸ್ಕಾರಕಂ ತು ಕರ್ಮ ಸ್ಯಾತ್ ಜ್ಞಾನಾತ್ ತು ಅಜ್ಞಾನ ನಿವೃತ್ತಿಃ. ಈಗ ಅಂತರಂಗೆ ಸತಿ, ಅಂತರಂಗೆ ಸಾಧನೆ, ವಿಜ್ಞಾನವು ಅಂತರಂಗ ಸಾಧನ ಅಂತ ಆದ್ಮೇಲೆ ಅದು ಬಹಿರಂಗವಾದ ಕರ್ಮವನ್ನು ಸಿದ್ಧಿಸೋದಿಲ್ಲ, ಅಂಗವಾಗೋದಿಲ್ಲ. ಬಹಿರಂಗವಾದ ಕರ್ಮ ಸಿದ್ಧವಲ್ಲ, ಅದು ಸಿದ್ಧತೆ ಅವನಿಗೆ. ವಿಜ್ಞಾನವು ಅಂತರಂಗವಾದದ್ದು ಅಂತ ಆದ್ಮೇಲೆ ಒಳಗಿರುವ ಆತ್ಮನ ಕಂಡುಕೊಳ್ಳುವಂತ ಜ್ಞಾನಿಗೆ ಬಹಿರಂಗವಾದ ಕರ್ಮ ಸಿದ್ಧಿಸೋದಿಲ್ಲ, ಅವ್ನ ಕರ್ಮ ಮಾಡ್ಸಕ್ಕಾಗಲ್ಲ. ಒಂದಲ್ಲ, ಅವನಿಗೆ ಹೆಂಗ್ ಕರ್ಮ ಮಾಡಿಸಿದ? ಅವನ ಜ್ಞಾನ ಒಳಮುಖವಾದ ಪ್ರತ್ಯೇಕಾತ್ಮನಾದ ಪರಮಾತ್ಮ ತಿಳ್ಕೊಂಡಂತ ಜ್ಞಾನ. ಬಹಿರಂಗವಾದ ಕರ್ಮ ಅವನಿಗೆ ಸಿದ್ಧಿಸೋದಿಲ್ಲ. ಆದರೆ ತು ಕರ್ಮ ಸಂಸ್ಕಾರಕಂ ಸ್ಯಾತ್. ಅಜ್ಞಾನಿಗೆ, ಸಾಧಕನಿಗೆ, ಮುಮುಕ್ಷುವಿಗೆ ಕರ್ಮ ಸಂಸ್ಕಾರವಾಗುತ್ತೆ. ಆಮೇಲೆ ಅಜ್ಞಾನದ ಜ್ಞಾನತ್ತು ಜ್ಞಾನ ಪಡ್ಕೊಂಡ್ಮೇಲೆ ಅಜ್ಞಾನ ಹೋಗುತ್ತೆ. ಸಂಸ್ಕಾರ ಚಿತ್ಸುದ್ದಿ ಹಾಗೆ ಆ ಕರ್ಮ ಮಾಡಿ ಮುಂಚೆ ಚೆನ್ನಾಗಿ ಮಾಡಿ 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 ಸಂಸ್ಕಾರ ಪಡ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ. ಆಮೇಲೆ ವಿಜ್ಞಾನವು ಅಂತರಂಗವಾಗಿಯೇ ನೀವು ಸಿದ್ಧವಾದ ಮೇಲೆ, ಅಂತರಂಗವಾಗಿರ್ತಕ್ಕದ್ದು ಎಂಬುದು ಸಿದ್ಧವಾದ ಮೇಲೆ ಅವನಿಗೆ ಬಹಿರಂಗವಾದ ಕರ್ಮ ಸಿದ್ಧಿಸುವುದಿಲ್ಲ. ಅವನಿಗೆ ಬಹಿರಂಗವಾದ ಕರ್ಮ ಆದರೆ ಬಟ್ ಹಾಕಬೇಕು, ಬ್ಯೂಟಿ ಬಟ್. ಆದರೆ ಕರ್ಮವು ಸಂಸ್ಕಾರಕವಾದದ್ದಾಗಿ ಆಗುತ್ತದೆ ಅಜ್ಞಾನಿಗೆ. ಬ್ರಾಕೆಟಲ್ಲಿ ಅಜ್ಞನಿಗೆ ಕರ್ಮವು ಸಂಸ್ಕಾರಕವಾದದ್ದಾಗಿ ಆಗುತ್ತದೆ. ಕರ್ಮವು ಅಜ್ಞಾನಿಗೆ ಸಂಸ್ಕಾರಕವಾದದ್ದಾಗಿ ಆಗುತ್ತದೆ. ಸಂಸ್ಕಾರಕ. ಆದರೆ ಅಜ್ಞಾನ ಹೋಗೋದು ಜ್ಞಾನದಿಂದಲೇ.
ಜ್ಞಾನ ಹೋಗುವುದಾದರೂ ಅಜ್ಞಾನ ಹೋಗೋದು ಜ್ಞಾನದಿಂದ. ಇದೆಯಲ್ಲ ಅಲ್ಲೇ ವಿಜ್ಞಾನ ಹೋಗುವುದಾದರೂ ಜ್ಞಾನದಿಂದಲೇ. ಕರ್ಮವು ಅಜ್ಞಾನಿಗೆ ಸಂಸ್ಕಾರಿಕವಾಗಿ ಆಗುತ್ತದೆ. ಹಾ ಜ್ಞಾನತ್ತು ಅಜ್ಞಾನ, ಜ್ಞಾನದಿಂದ ಅಜ್ಞಾನ ಹೊರಟ ಹೋಗುತ್ತೆ. ಅದ್ರಿಂದ ಸಮಸ್ಯೆ ಅಂತಂದ್ರೆ ಸಮುಚ್ಚಯ ಅಂದ್ರೆ ಅಡ್ಕೊಂಡು ಏನ್ ರಾತ್ರಿ ಮಳೆ ಸರ್, ಇವಾಗ ಪಾಠ ಮುಗಿಸ್ತಾ ಇದಾರೆ. ಮಳೆ ನಿನ್ನೆ ಏನ್ ಮಳೆ, ಅಮಾವಾಸ್ಯೆ ಮಳೆ ಸಿಕ್ಕಾಬಳೆ ಬೈತಾ ಇದ್ದೇನೆ, ಹೊರಗೆ ಹೊರಗೆ ಆಗ್ತಿಲ್ಲ. ವರ್ಷ ಅಂತ ಹಿಂದೆ ಶಾಸ್ತ್ರ ಹೇಳುತ್ತೆ, ಬೈತಾ ಇದ್ದೇನೆ. ರಾತ್ರಿ ಎಲ್ಲ ಬಂದಿದೆ ಬರೋದು. ಸ್ವಾತಿ ಮಳೆಯ ಮುತ್ತಿ ಮಳೆ, ಮುತ್ತಿ ಮಳೆ ಇಂದ ನಿನ್ನೆ ಸ್ವಾತಿ ಅಲ್ಲಪ್ಪ, ಸ್ವಾತಿ ನಕ್ಷತ್ರ ಅಮಾವಾಸ್ಯೆ. ಚಿತ್ತ ಇವತ್ತು ವಿಶಾಖ, ನಿನ್ನೆ ಸ್ವಾತಿ. ನಿನ್ನೆ ಅದು ಸ್ವಾತಿ ಮಳೆ, ಮಳೆ ನಕ್ಷತ್ರ ಸ್ವಾತಿನ ಅದಲ್ಲ, ರವಿ ಇರೋ ಲೆಕ್ಕ ಮಳೆ. ರವಿ ಮಳೆ ನಕ್ಷತ್ರ ಅಂದ್ರೆ ರವಿ ಹೆಸರು ಹೊರತು ಚಂದ್ರ ನಕ್ಷತ್ರ ಅಲ್ಲ. ಯಾವ್ದೋ ಒಂದು ಬ್ಯಾಗ್ ಸ್ವಾತಿ ಮಳೆ ಇವಾಗ ಸ್ವಾತಿ ಮಳೆ ಬರಲ್ಲ. ಸ್ವಾತಿ ನಕ್ಷತ್ರ ಬಂದ ಮಳೆ ಅಲ್ಲ ಕಣ. ಸ್ವಾತಿ ಮಳೆ ಅಲ್ಲ ರವಿ ಚಲಾಯಿಸಿದಾನ, ಸ್ವಾತಿ ನಕ್ಷತ್ರ ಸ್ವಾತಿ ಅದಾಗುತ್ತೆ. ರವಿ ಸ್ವಾತಿ ನಕ್ಷತ್ರ ಇರ್ಬೇಕು, ಚಂದ ಸ್ವಾತಿ ಬರೋದಲ್ಲ. ಕಣ್ಣಲ್ಲಿ ಯಾರು ಹೇಳಿದ ಸ್ವಾತಿ ಮಳೆ ಹೌದು, ಅಮ್ಮೂರೇ ಸೇರಿ ಎರಡು ಕಾಲ ಸೇರುತ್ತೆ. ಸ್ವಾತಿ ಮಳೆ ವ್ಯವಸಾಯಕ್ಕೆ ವಿಶೇಷಣ. ಸ್ವಾತಿ ಮಳೆ ವ್ಯವಸಾಯಕ್ಕೆ, ಅಗ್ರಿಕಲ್ಚರ್ಗೆ ವಿಶೇಷಣ. ಮುತ್ತಾಗತ್ತೆ ಅಂತಾರಪ್ಪ, ಆ ನೀರು ಯಾವ್ದೋ ಮೀನ್ ತಿಂದ ಮುತ್ತಾಗತ್ತಂತೆ. ಬಿದ್ರೆ ಅದು ಒಳಗೋದ ಅದು ಮೊಟ್ಟೆನ, ಅದು ಮರಿಯ ಮುತ್ತು. ಈಗ ನಮ್ಮ ಮುಚ್ಚಿಗೆ ಅಪೇಕ್ಷೆ ಪಡ್ತಾರೆ. ಹಾಗೆಲ್ಲ ನನಗೆ ಪ್ಲಾಸ್ಟಿಕ್ಕು, ಕಲ್ಲು, ಮಣ್ಣು ಬರಕ ಆಸೆ ಪಡೋಕ್ಕಾಗ ಏನೂ ಇಲ್ಲ. ಅಲ್ವಾ, ಕಲ್ಪನಾ ಮಾತ್ರ ಸಮೋಹಾತ್ ರಾಮೇ ಚಾಲಿಂಗತೆ ಅಶುಚಿ ಭೂ ಸುನಾಸಾ ಸುಮುಖಿ ಶ್ರೇತ್ರ ಚಾರುಹಾಸಿ. ಅಯ್ಯಪ್ಪ, ಯಥಾ ವಸ್ತು ಆತ್ಮವಿಜ್ಞಾನಂ ಮೋಹಮಾತ್ರಾಶ್ರಯಾ ಕ್ರಿಯಾಃ ಸಮ್ಯಜ್ಞಾನೇ ಕುತಃ ಕರ್ಮ ಕರ್ಮ ಹೇತುಪಮರ್ದನಾತ್. सम्यज्ञाने कुतः कर्म कर्म हेतुपमर्दनात्. ಯಥಾ ವಸ್ತು ಆತ್ಮವಿಜ್ಞಾನಂ ಮೋಹಮಾತ್ರಾಶ್ರಯಾಃ ಆಶ್ರಯಾಃ ಆಶ್ರಿತಾಃ ಆಶ್ರಯಾಃ ಸಮ್ಯಜ್ಞಾನೇ ಕುತಃ ಕರ್ಮ ಕರ್ಮ ಹೇತುಪಮರ್ದನಾತ್. ಆತ್ಮಜ್ಞಾನ ಮೋಹ ಮಾತ್ರ ಉದ್ದೇಶ. ಮೋಹಮಾತ್ರಾಶ್ರಿತ ಆಶ್ರಿತಾಃ ಇದೆ, ಆಶ್ರಯಾಃ ಆಶ್ರಯಾಃ. ಆತ್ಮವಿಜ್ಞಾನ ಇದೆಯಲ್ಲಪ್ಪ, ಅದು ಯಥಾವಸ್ತು, ವಸ್ತು ತತ್ವ ಹೇಗಿದೆ ಹಾಗಾಗತ್ತೆ. ಆಸ್ ಇಟ್ ಈಸ್ ಪರಮಾರ್ಥ ತತ್ವ ಹೇಗಿದೆಯೋ ಆ ತಕ್ಕಾಗ ಆತ್ಮಜ್ಞಾನ ಉಂಟಾಗುತ್ತೆ. ಕ್ರಿಯೆ ಇದೆಯಲ್ಲ ಅದು ಮೋಹ ಮಾತ್ರ. ಮೋಹ ಬರೀ ಅಲ್ಲ, ಫಲದಲ್ಲಲ್ಲ, ಕಾರಕದಲ್ಲಲ್ಲ. ಕ್ರಿಯೆಯಲ್ಲೂ ಮೋಹ, ಖರ್ಚುವಿನಲ್ಲೂ ಮೋಹ, ಫಲದಲ್ಲೂ ಮೋಹ, ಎಲ್ಲದಲ್ಲೂ ಮೋಹ. ಜಾಗದಲ್ಲಿ ಫುಲ್ ಸ್ಟಾಪ್ ಬಿದ್ದು ತಪ್ಪ ಜಾಗದಲ್ಲಿ ಕಾಮ ಅರ್ಥನೇ ತಪ್ಪಾಗುತ್ತೆ. ಏನಿದೆ ವಸ್ತು ಹೇಗಿದೆಯೋ ಹಾಗೆಯೇ ತೋರುವುದು, ಅಲ್ಲಿ ಫುಲ್ ಸ್ಟಾಪ್ ಆಗಿದೆ. ಆತ್ಮಜ್ಞಾನ ಕಾಮ ಕರ್ಮಗಳು ಅಜ್ಞಾನವನ್ನು ಮಾತ್ರ ಅವಲಂಬಿಸಿರುವುದು. ಏನು ಫುಲ್ ಸ್ಟಾಪ್ ಪಡ್ಕೊಂಡು ಕಾಮ ತೆಗೆದು
ಅಲ್ಲಿಗೆ ಆತ್ಮಜ್ಞಾನ ಅನ್ನೋದು ಸಹ ಅನ್ವಯ ಶೈವ ಹೋದ. ಅದೇ ಆತ್ಮಜ್ಞಾನ ಅಂತ. ಯಾರ ವಸ್ತು ಹೇಗಿದೆಯೋ ಹಾಗೆ ತೋರಿಸಿದ್ರೆ ಆತ್ಮಜ್ಞಾನ. ವಿಜ್ಞ ಭಾಷ ಯಶೋ ಮಧು ಒಂದಿನ ಮಧು ಅನ್ಮಧ ಅದೇ ಪಾಠ ಆದ್ಮೇಲೆ ಹಾಮ್ಯ ಪಶಾಕ ಜೊತೆ ರಣಕುಲ್ ಪಶಾಕ ಹೀಗೆ ಹಿಂಗಿದ್ದಕ್ಕೆ ಗುರುಳೆ ಅದೇ ಗುರುಗಳ ಪಡೆ ಪಾಠಕ್ಕೆ ಬರ ಮಧು ಇದೆ ಸುಜಾತ ಮಧು ಸುವ್ಯಕ್ತ ಹುಡುಗ ಇಬ್ರು ಗಂಡು ಮಕ್ಕಳು ಹಿಂಗ ಇಲ್ಲಿ ಬಂದಿದ್ದಲ್ಲ ನನ್ನ ಪಾಠ ಕೂಡ ಹೊರಟೆ ಅವಾಗ ಅಲ್ಲೇ ಸಿಕ್ಕದ. ನಿಮ್ಗೆ ಗೊತ್ತಾ? ಹೌದಾ? ನಮ್ಮ ಗುರುಗಳ ಹತ್ರ ಪಾಠ ಹೇಳಿದವರು ಅಲ್ಲಿ ಹೋಗ್ತಿದ್ದೆ ಅಂದ್ರು, ಅಮ್ಮನ ಅಂತ ಹೋಗ್ತಿದ್ದೆ ಅಂದ್ರು. ಯಾಕೆ ಬಿಟ್ರಿ ಹಿಂದೆ? ಯಾವ್ದ್ರಲ್ಲೂ ಕನ್ಸಿಸ್ಟೆನ್ಸಿ ಅಲ್ಲಿ ಅವರು ಅನಕ ಅದು ಇಲ್ಲ ಶ್ರದ್ಧೆ ಇಲ್ಲ. ಬಿಸ್ನೆಸ್ ಎಲ್ಲ ಇಂಥದಪ್ಪ ಜೋರ ಇಂಥದಪ್ಪ. ಯಥಾವತ್ ಜ್ಞಾನ ಸಮ್ಯಕ್ ಜ್ಞಾನ ಎಲ್ಲ ಒಂದೇ ಅಲ್ಲ? ಎಲ್ಲ ಒಂದೇ ಒಂದಿಲ್ಲ. ಪಾಠ ಅಂದೆ ಮರ್ತ್ಬಿಡ್ಬೇಡಿ. ಪ್ರಕಾಶ ಪ್ರಕಾಶ ಸೋಮನಹಳ್ಳಿ ಪ್ರಕಾಶ ಕರೆಕ್ಟ್. ಹಿಂಗೆಲ್ಲೇ ಲೆಕ್ಕ ಜೀನೋ ತಗೊಂಡ್ರೆ ಬಸಿದ ಇದೊಂದು ಚುಕ್ಕಿಂದ ಆತ್ಮವಿಜ್ಞಾನ ಏನುಂಟೋ ಆತ್ಮವಿಜ್ಞಾನ ಪರಮಾರ್ಥ ವಸ್ತು ಹೇಗಿದೆಯೋ ಹಾಗನ್ಸಾಗತ್ತೆ. ಕುತ್ಕೊಳ್ಪಾ, ಹೇಗಿದೆಯೋ ಹಾಗೆ ಉಂಟಾಗತ್ತೆ. ವಾಸ್ತವಸ್ತುವಿನ ಜ್ಞಾನವು ಆತ್ಮವಿಜ್ಞಾನವು ಪರಮಾರ್ಥ ತತ್ವ ಹೇಗಿದೆಯೋ ಹಾಗೆ ಉಂಟಾಗತ್ತೆ. ಕ್ರಿಯೆಯು ಮೋಹ ಮಾತ್ರವನ್ನು ಆಶ್ರಯಿಸ್ಕೊಂಡು ಉಂಟಾಗತ್ತೆ. ಮೋಹ ಅಂದ್ರೆ ಅವಿವೇಕ, ಅಜ್ಞಾನ. ಮಾತ್ರ ಅಜ್ಞಾನ ಮಾತ್ರ ಶಕ್ತಿ. ಫಸ್ಟ್ ಅಜ್ಞಾನ ಆಮೇಲೆ ಕಾಮ. ಹೀಗಿರುವಾಗ ಸಮ್ಯಜ್ಞಾನವಾದ್ಮೇಲೆ ಎಲ್ಲಿಂದ ತಾನೇ ಕರ್ಮ ಉಂಟಾಗತ್ತೆ? ಆಮೇಲೆ ಯಾಕೆ ಅಂದ್ರೆ ಕರ್ಮಕ್ಕೆ ಹೇತುವಾದ ಸಾಕ್ಬಿಡುತ್ತೆ. ಆಗ್ಬೋದು. ಕರ್ಮಕ್ಕೆ ಹೇತುವಾದ ಕಾಮಕರ್ಮವನ್ನೇ ಕಿತ್ತಾಕೋದ್ರಿಂದ ಅವನಿಗೆ ಕರ್ಮ ಸಮ್ಯಜ್ಞಾನ ಆದ್ಮೇಲೆ ಕರ್ಮ ಹೇಗ್ತಾನೆ ಆಗುತ್ತೆ ಮುಂದೆ ಮಾಡಿದ್ದಾರೆ. ನಾನು ಹೀಗೆ ಬಿಟ್ಕೊಂಡಿದ್ದೆ. ಕರ್ಮಜ್ಞಾನವಾದ ಮೇಲೆ ಹೇಗೆ ತಾನೇ ಕರ್ಮ ಆಗುತ್ತೆ? ಏಕೆಂದ್ರೆ ಕರ್ಮಕ್ಕೆ ಕಾರಣವಾಗಿರತಕ್ಕಂತಹ ಕಾಮಕರ್ಮವನ್ನೇ ಕಿಚ್ಚಾಗ್ಬಿಟ್ಟು ಮಾಡೋದ್ರಿಂದ ಅಂತ ಹಂಗೆ ತಿಳ್ಕೊಳ್ಳಿ. ಕರ್ಮಕ್ಕೆ ಕಾರಣವಾಗಿರುವ ಕಾಮಕರ್ಮವನ್ನೇ ಕಿಚ್ಚಾಕೋದ್ರಿಂದ ಬರ್ಕೊಳ್ಳೋ. ಅಯ್ಯಯ್ಯೋ, ಪೆಟಾಗಿ ಹೊಡೆಯೋದೇ ಹೊರತು ಗುಂಡಾದಿ ಗುಂಡ ಚಿನ್ನದಿ ಹೊಂದು ಅಂಕ್ರಿ ಚಿನ್ನದಿ ಬೇಂಡ ಬೆಳೆದಿಲ್ಲ. ಹೋದಲ್ಲ ಅಳದಲ್ಲ, ಹೋದಲ್ಲ ಬರೋಲ್ಲ. ನಾಚ್ಕರವನೇ ಅಂತಂದ್ರೆ ಓದೋನೆಲ್ಲ ಬರೋದಿಲ್ಲ. ಸಮ್ಯಜ್ಞಾನವೇ ಇನ್ನೇನು ಬ್ಯಾಕಡೆಗೆ ಸಮ್ಯಜ್ಞಾನ ಇದೆಯಲ್ಲ. ಉಂಟಾದ ಮೇಲೆ ಕರ್ಮವು ಹೇಗೆ ತಾನೇ ಉಂಟಾಗತ್ತೆ? ಏಕೆಂದ್ರೆ ಕರ್ಮಕ್ಕೆ ಹೇತುವೇ ವಿಜ್ಞಾನ. ವಿಜ್ಞಾನ ಕಾಮಕರ್ಮ ಹೋಗಿದೆ ಅಂತ ಕಾಮ ಕರ್ಮಕ್ಕೆ ಹೇತು ಜ್ಞಾನ ಆದ್ಮೇಲೆ ವಿಜ್ಞಾನ ಹೋಗ್ತೀನಿ. ಜ್ಞಾನ ಆಗುತ್ತಾ? ಅದೇ ಜ್ಞಾನದಿಂದ ಅಜ್ಞಾನದೇ ಹೋಗ್ತಿದೆ. ಅದರ ಇದು ಕಾರ್ಯವಾದ ಕರ್ಮ ಹಿಂಗಾಗುತ್ತೆ. ಕಾಮ ಕಾರ್ಯ
ಆಯ್ತು ತಗೊಳ್ಳಿ. ಒಂದು ಕೆಲ ಬರಲ್ಲ. ಕಾಮಕಾರ್ಯ ಅಜ್ಞಾನದ ಕಾರಣ ಕಾಮ, ಕಾಮಕಾರ್ಯ ಕರ್ಮ. ಕರ್ಮ ಹೇತು ಅಂದ್ರೆ ಇಲ್ಲಿ ಕಾಮ ಅಂತಾನೆ ತಗೊಳ್ಳೋದು. ಹ್ಮ್ ಕರ್ಮಕ್ಕೆ ಹೇತುವಾದ ಕಾಮವನ್ನು ಎದ್ದೆದ್ದು ನಾಶ ಮಾಡಿದ ಮೇಲೆ ಯಾಕಂದ್ರೆ ಅಜ್ಞಾನಕ್ಕೆ ಎದುರಾಗ್ಬಿಡುತ್ತೆ ಜ್ಞಾನ. ಈ ಕರ್ಮಕ್ಕೆ ಹೇತುವಾದ ಕರ್ಮ ಕಾಮ ಇರಲ್ಲ. ನಮಗೆ ಹೇತು ಕಾಮ, ಕಾಮ ಅಜ್ಞಾನನ ಅವಲಂಬಿಸಿದೆ. ಆದ್ರೆ ಕರ್ಮ ಇರಲ್ಲ, ಸಮಸ್ಯೆ ಆಗಲ್ಲ. ಜ್ಞಾನ ಕುತಃ ಕರ್ಮ ಅಂತ. ಜ್ಞಾನವಾದ ಮೇಲೆ ಎಲ್ಲಿಂದ ಕರ್ಮ ಬರುತ್ತದೆ? ಕಾರಣವಾದ ಅಜ್ಞಾನ ಕಾಮ. ಹೋಗೋಣ ಮುಂದಕ್ಕೆ. ಬರ್ಕೊಂಡ್ರ ನಮ್ಮ ಅಣ್ಣನೇನೋ ಬರ್ಕೊಂಡಿರ್ತಾನೆ, ಆಮೇಲೆ ಅವನಿಗೆ ಅರ್ಥ ಆಗೋದು. ಏನ್ ಬರ್ಕೊಂಡು? ಆತ್ಮವಿಜ್ಞಾನವು ಪರಮಾರ್ಥ ಹೇಗಿದೆಯೋ ಹಾಗೆ ಇದ್ದು ಉಂಟಾಗುವಂಥದ್ದು. ಹೊಸ ವಸ್ತುಗನುಗುಣವಾಗಿಯೇ ಪರಮಾರ್ಥ ವಿಜ್ಞಾನ ಉಂಟಾಗುವಂಥದ್ದು. ವಸ್ತು ಬಿಡ್ತಾನೆ, ಹಾಗೆ ಏನೋ ಬೇಕು. ಕ್ರಿಯೆಯಾದ ಮೋಹನ್ ಮಾತು ಆಶ್ರಯಿಸಿಕೊಂಡು ನಡೆಯುವಂಥದ್ದು. ಹೀಗಿರುವಾಗ ಜ್ಞಾನವಾದ ಮೇಲೆ ಕಾಮಕಲ ಕರ್ಮಕ್ಕೆ ಕಾಮಕಾರಣ ಬರ್ಕೊಂಡ್ಯಾ? ಕಾಮಕಾರಣ ಗೊತ್ತಿದ್ಯಾ? ನಾಶವಾಗುವುದರಿಂದ ಸಮರ್ಥನ ಇದೆಯಲ್ಲ, ಕಾರಣವಾದ ಕಾಮವು ನಾಶವಾಗುವುದರಿಂದ ಹೇಗೆ ತಾನು ನಮ್ಮಲ್ಲಿ ಒಳ್ಳೆ 9ನೇ ಕ್ಲಾಸ್ ನ್ಯಾಷನಲ್ ಹೈಸ್ಕೂಲ್ ಸ್ಕೂಲಲ್ಲಿ ಶಾರ್ಟ್ ಹ್ಯಾಂಡ್ ಕ್ಲಾಸ್ ಇತ್ತು. ಹೌದು, ಕೇಳಿ ನಂಗೆ ಗೊತ್ತು. ಶಾರ್ಟ್ ಹ್ಯಾಂಡ್ ಫಸ್ಟ್ ಗೊತ್ತಾವ, ಶಾರ್ಟ್ ಹ್ಯಾಂಡ್ ಅದ ಪ್ರವಚನ ಬರೀತಾರೆ, ಪ್ರವಚನ ಆಗ್ತಾ ಇದೆ. ಮಾಡಿದ ಕ್ಲಾಸು. ಆಮೇಲೆ 2ನೇ ದಿನ ಬಂದು 50ಕ್ಕೆ ಬಂದ್ಬಿಡ್ತು, 3ನೇ ದಿನಕ್ಕೆ 10ಕ್ಕೆ ಬಂತು, 4ನೇ ದಿನಕ್ಕೆ 3 ಜನ ಎಲ್ಲ ಬಿಟ್ಟೋಗ್ಬಿಟ್ರು. ಶಾರ್ಟ್ ಹ್ಯಾಂಡ್ ಬರ್ಲೇ ಇಲ್ಲ, ಯಾರಿಗೂ ಅದು ಇಷ್ಟ ಆಗ್ಲಿಲ್ಲ. ಶಾರ್ಟ್ ಹ್ಯಾಂಡ್ ಕಷ್ಟ ನಂದೊಂದು ಪಿರಿಯಡ್ ಇತ್ತು, ಯಾರು ಬೇಕಾದ್ರೆ ಬಂದು ಕಲಿಬಹುದು, ಅಲ್ಲ ಶಾರ್ಟ್ ಹ್ಯಾಂಡ್ ರ್ಯಾಂಕ್ ನಿಮ್ಮಮ್ಮ. ಹೌದಾ? ಶಾರ್ಟ್ ಹ್ಯಾಂಡ್ ಡಾರ್ಕ್ ಆಗ್ಬೋದು ಒಂದು ಅರ್ಥ, ಲೈಟ್ ಆಗ್ಬೋದು ಒಂದು ಅರ್ಥ. ಯಪ್ಪ ಒಟ್ಟಿನಲ್ಲಿ ಅವಾಗ ಡಿಕ್ಟೇಟ್ ಮಾಡೋರು ಆಗಿಲ್ಲ. ಇವಾಗಿನ ತರ ಇಮೇಲ್ ಇಲ್ಲ, ಮ್ಯಾನೇಜರ್ DGM ಎಲ್ಲ ಡಿಕ್ಟೇಟ್ ಮಾಡೋರು, ಪಟ ಬರ್ಕೊಡೋದು. ಒಂದೊಂದು ಶಬ್ದಕ್ಕೆ ಆಮೇಲೆ ಹೋಗಿ ಅದನ್ನ ಮೇಲ್ ಹಾಕೋದು. ಇಂಗ್ಲಿಷ್ ಸುಲಭ ಅಂತ ಕನ್ನಡ ಮಾಡ್ತಾರೆ ಅಷ್ಟರಲ್ಲಿ. ಇಂಗ್ಲಿಷ್ ಅಲ್ಲೇ ಶಾರ್ಟ್ ಹ್ಯಾಂಡ್ ಎಕ್ಸ್ಪ್ಯಾಂಡ್ ಅಂತ ಅವನು ಶುರು ಮಾಡಿದ್ರು. ಎಕ್ಸ್ಪ್ಯಾಂಡ್ ಅಂತ ಹಂಗೆ ಲಕ್ಷಾಂತರ ಪದ ಇದೆ, ಅದಷ್ಟಕ್ಕೆ ಹೆಂಗೆ ಶಾರ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ ನಾನು ಯಾವ್ದು ಹೇಳಿಲ್ಲ. ನೀವು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗಿ ಅವ್ರು ಬರ್ಕೊತಾರೆ. ಹೌದು, ಆಮೇಲೆ ಅದನ್ನ ನೀಟಾಗಿ ಟೈಪ್ ಮಾಡ್ತಾರೆ. ಇನ್ನೂ ಟಚ್ ಇದೆ. ಈಗ ರಿಟೈರ್ ಆಗಿ 7 ವರ್ಷ ಆಯ್ತು. ಅರ್ಥ ಆಗಲ್ಲಪ್ಪ ಅಷ್ಟೇ. ಹೋಗಲ್ಲ ಇಂಗ್ಲಿಷ್ ಶಾರ್ಟ್ ಇಂಗ್ಲಿಷ್ ಅಲ್ಲಿ ಹಾಗೆ DGM ಎಲ್ಲ ಇರ್ತಾರಲ್ಲ, DGM ಎಲ್ಲ ಅವರು ಮೆಮೋಗಳು ಬರ್ಸ್ಬೇಕು, ದೊಡ್ಡ ದೊಡ್ಡ ಮೆಮೋಗಳು. ಅವಾಗ ಡಿಕ್ಟೇಟ್ ಮಾಡ್ಬಿಡ್ತಾರೆ. ಹಾಗೆಲ್ಲ ಕೂತು ಟೈಪ್ ರೈಟರ್ ಅಲ್ಲಿ ಇಟ್ಟುಕೊಂಡು ಹೊಡಿಬೇಕಲ್ಲ, ನೋಟೇಟ್ ಮಾಡಿ ವಾಯ್ಸ್ ಕಾಡೆ ಆಗ್ಬಿಡುತ್ತೆ ಇವಾಗ. ಟೆಕ್ನಾಲಜಿಗೆ ಆ ರೋಲ್ಗಳೇ ಇಲ್ಲ ಇವಾಗ. ವಾಯ್ಸ್ ಕಾಡೆ ಆಗ್ಬಿಡುತ್ತೆ. ಏನ್ ಪದವಿಗಳೇ ಇಲ್ಲ ಇದು ಹೇಳ್ತಾ ಇದ್ರೆ ಟೈಪ್ ಆಯ್ತು. ಅದು ಒಂದ್ ಬಂದಿದೆ ತೇಜು, ಖಂಡಿತ ಇಂಡಿಯನ್ ಯಾರೋ ಒಬ್ಬ ಈಗ ಬ್ರೈನ್ ಗೆ ಕನೆಕ್ಟ್ ಮಾಡಿ ನೀವು ಮನಸ್ಸಲ್ಲಿ ಯೋಚಿಸಿದ್ದನ್ನ ಟೈಪ್ ಮಾಡ್ತಾರೆ. ಅದು ಇದು ಮಾಡ್ತಾ ಇದಾರೆ ರಿಸರ್ಚ್. ಮನಸ್ಸಲ್ಲಿ ನೀವು ಈಗ ಒಂದು ಯೋಚಿಸ್ತಾ ಇದ್ದು ಒಂದು ಇಷ್ಟು ಇದನ್ನ ಅದು ಟೈಪ್ ಮಾಡ್ತಾ ಹೋಗ್ತಾರೆ. ಇನ್ನು ಅರ್ಲಿ ಸ್ಟೇಜ್ ಅಲ್ಲಿ ಇದೆ ಅದು ರಿಸರ್ಚ್. ಅದೆಲ್ಲ ಇವ್ರಿಗೆಲ್ಲ ಹೊರಗಡೆ ಅಟ್ಯಾಚ್ ಮಾಡಿ ಹಾಕಿಬಿಟ್ರೆ
ಪಾಠ ಆಹಾರಕ್ಕೂ ಅರ್ಥ ಯೋಚಿಸ್ಕೊಂಡ್ರೆ ಗೊತ್ತಾಗುತ್ತೆ. ಇಷ್ಟು ಮೇಲಿದ್ದಾಳಿಗೆ ಅಂದ್ರೆ ಈಗ ಪಾಠ ಚೊಲ್ಲಕ್ಕೂ ಅರ್ಥ ಯೋಚಿಸ್ಕೊಂಡ್ರೆ ಅವರಿಗೆ ಈ ಮದುವೆ ಆಗ ಬರೋಲ್ಲ ಆಗ್ತಿಲ್ಲ ಹೊರತು ಬೇರೆಲ್ಲ ಯಾರು ಕೊಡಲ್ಲ. ಅದನ್ನ ಅಪ್ಪ ಅಲ್ಲೇ ಇರೋದು ಆ ಕಳ್ಳ ಸದಾಶಿವ ಅದೇ ಜನ. ನಿತ್ಯ ಪ್ರಾಪ್ತಂಚ ವಿಜ್ಞಾನಂ ಪತೀಚ ಸನ್ನಿಧೇ ಸದಾ ಕರ್ಮ ನಿತ್ಯಂ ಸಗ್ರೂಪಂ ನಿತ್ಯಂಚ ನಿತ್ಯಂಚ ನಿತ್ಯಬಾಧಕಂ नित्यं प्राप्तं च विज्ञानं प्रतीच सन्निधे सदा कर्मा नित्यं पृथग्रूपं नित्यं च नित्यबाधकम् यत् प्राप्तं च विज्ञानं प्रतीचः निधेः सदा कर्म अनित्यं पृथग्रूपं नित्यं च अनित्यबाधकम्. ಕರ್ಮ ಇದೆಯಲ್ಲ ಅಲ್ಲ ವಿಜ್ಞಾನ ಇದೆಯಲ್ಲ ಅದು ನಿತ್ಯ ಪ್ರಾಪ್ತ ಅನುಭವ. ಆತ್ಮ ವಿಜ್ಞಾನ ಆತ್ಮ ನಿತ್ಯ ಪ್ರಾಪ್ತ. ಯಾಕಂದ್ರೆ ಯಾವಾಗಲೂ ಪ್ರತೀಚೇ ಸದಾ ಸದಿದೆ. ಪ್ರತ್ಯೇಕಾತ್ಮರೊಡನೆ ಸಂಬಂಧ ಇರೋದ್ರಿಂದ ಜ್ಞಾನಕ್ಕೆ ಆ ನಿತ್ಯ ಇರೋದೇ ಜ್ಞಾನ. ಇರೋ ಜ್ಞಾನ ಕಂಡುಕೊಳ್ಳೋದು. ಪ್ರತೀಚಃ ಆತ್ಮನಃ ಪ್ರತ್ಯೇಕಾತ್ಮರೊಡನೆ ಸನ್ನಿಧಿ ಇರೋದ್ರಿಂದ ವಿಜ್ಞಾನ ನಿತ್ಯ ಪ್ರಾಪ್ತವಾಗಿದೆ. ಕರ್ಮ ಮಾತ್ರ ಅನಿತ್ಯ. ಮಾಡ್ಬೇಕು, ಉಂಟು ಮಾಡ್ಬೇಕು, ತ್ಯಾಗ ಮಾಡ್ಬೇಕು. ಕರ್ಮ ಅನಿತ್ಯ, ಅದು ಪೃಥಕ್ ರೂಪ. ಬೇರೆ ಬೇರೆ ರೂಪ ಆಗ್ತಾ ಇರುತ್ತೆ. ಬದಲಾವಣೆ ಅಂತಂದ್ರೆ ಬೇರೆ ಅಂತ ಡಿಫ್ರೆಂಟ್ ಮಾಡಿಫಿಕೇಶನ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ನಿತ್ಯಂಚ ಅನಿತ್ಯ ಬಾಧಕ. ನಿತ್ಯವಾಗಿರುವ ಜ್ಞಾನ ಅನಿತ್ಯವಾದ ಕರ್ಮ ಬಾಧೆ ಮಾಡುತ್ತೆ. ಅನಿತ್ಯವಾದ ಕರ್ಮ ನಿತ್ಯವಾದ ಜ್ಞಾನ ಬಾಧೆ ಮಾಡಕ್ಕಾಗಲ್ಲ. ಯಾವ್ದು ಪರ್ಮನೆಂಟೋ ಅದು ಇನ್ನೊಂದು ಬಾಧೆ ಮಾಡುತ್ತೆ. ಯಾವುದು ಟೆಂಪ್ರವರಿನೋ ಅದು ನಿತ್ಯವನ್ನು ಬಾಧೆ ಮಾಡೋಲ್ಲ. ನಿತ್ಯ ಆಗಿರೋದು ಪ್ರತ್ಯೇಕಾತ್ಮನ ಆಶ್ರಯಿಸಿದ್ರು ಜ್ಞಾನ ಪ್ರತ್ಯೇಕಾತ್ಮನ ಆಶ್ರಯಿಸಿಕೊಂಡ್ರೆ ಜ್ಞಾನ ನಿತ್ಯ. ಅದು ಅನಿತ್ಯವಾದ ಕರ್ಮ ಬಾಧೆ ಮಾಡುತ್ತೆ. ಅದು ಅನಿತ್ಯವಾದ ಕರ್ಮ ನಿತ್ಯದ ಜ್ಞಾನ ಬಾಧೆ ಮಾಡಕ್ಕಾಗಲ್ಲ. ಅಂದ್ರೆ ಇಲ್ಲಿ ನಿತ್ಯ ಅಂದ್ರೆ ಯಾವ್ದು ಬದಲಾವಣೆ ತೋರಿಕೆ ಒಂದೋಗತ್ತೆ ಇದೆ. ಅದು ನಿತ್ಯ ಯಾವಾಗಲೂ ದೇಶಕಾಲ ಅವಸ್ಥೆ ಮೀರಿ ಯಾವಾಗಲೂ ಇರೋದು. ದೇಶಕಾಲ ಹಂಗಿಲ್ದೇ ಇರುವಂತ ನಿತ್ಯ. ತಿಳ್ಕೊಳ ವಿಜ್ಞಾನವು ನಿತ್ಯ ಪ್ರಾಪ್ತವಾಗಿರ್ತಕ್ಕದ್ದು. ಏಕೆಂದರೆ ಯಾವಾಗಲೂ ಪ್ರತ್ಯೇಕಾತ್ಮನ ಸಂಬಂಧವಿರುತ್ತದೆ. ಆದ್ದರಿಂದ ಜ್ಞಾನವು ನಿತ್ಯ ಪ್ರಾಪ್ತ. ಏಕೆಂದರೆ ಪ್ರತ್ಯೇಕಾತ್ಮನ ಸಂಬಂಧವಿರುತ್ತದೆ. ಆದ್ದರಿಂದ ಅನಿತ್ಯವಾದ ಪ್ರಸದ್ರೂಪವಾದ ಕರ್ಮವನ್ನು ಯಾವಾಗಲೂ ಬಾಧೆ ಮಾಡ್ಕೊಂಡು ಒಂದೇ ಮಾಡ್ಬೋದು, ಅಥವಾ ಹೀಗೂ ಮಾಡ್ಬೋದು. ಕರ್ಮವಾದ ಪ್ರಸದ್ರೂಪ ಅದು ಅನಿತ್ಯ, ಅದು ಅನಿತ್ಯ. ಖಂಡಾಕಾರವರ್ತಿ ವ್ಯಾಖ್ಯಾನಕಾರವರ್ತಿ ಶಂಕರಾಚಾರ್ಯ ಅಂದ್ರೆ ಅಖಂಡ ರೂಪವಾದ ಪರಮಾತ್ಮನ ಅಖಂಡ ರೂಪವಾಗಿರ್ತಕ್ಕಂಥ ವೃತ್ತಿ ಮಾಡಿಕೊಂಡು ಅದನ್ನ ಕಂಡುಕೊಳ್ಳೋದು. ಅಖಂಡಾಕಾರವರ್ತಿ ತತ್ವ ವ್ಯಾಖ್ಯಾಸ ಅಖಂಡಾಕಾರವರ್ತಿ ಇದ್ದಾರೆ. ಈ ಜನಗಳು ಈ ಭ್ರಾಂತಿ ಎಲ್ಲ ವೃತ್ತಿಯು ಖಂಡವೇ. ಅಖಂಡ ಅನ್ನೋದು ಖಂಡವೃತ್ತಿಯೇ. ಅಖಂಡಾಕಾರವರ್ತಿ ಭಾಷ್ಯದಲ್ಲಿಲ್ಲ, ಯುಕ್ತಿ ಅನುಭವದಲ್ಲೂ ಹೊಂದಲ್ಲ. ವ್ಯಾಖ್ಯಾನಕಾರರು ಅಖಂಡಾಕಾರವರ್ತಿಗೆ ಆತ್ಮಸ್ವರೂಪ ಹೋಗ್ತಾರೆ. ಬ್ರಹ್ಮಜ್ಞಾನ ಅಖಂಡಾಕಾರವರ್ತಿ ಅಷ್ಟೇ. ನೋಡಿದಾರ ಇವರ ಅಂತಾರ अविद्याजन्य महावाक्यजन्य अखंडाकार की सहायता उसे चाहिए।
ಅಷ್ಟೋಗಿದೆ ಖಂಡಕಾರ ವೃತ್ತಿ 70. ಇಲ್ಲಿ ಬಂದಿಲ್ಲ ಹೌದು. ಜ್ಞಾನ ನಿತ್ಯವಾಗಿದ್ದು ಜ್ಞಾನ ಆಗಕ್ಕೆ ಒಂದ್ಸತಿ ಅಖಂಡಾಕಾರ ವೃತ್ತಿ ಪಲ್ಲವ ಶಂಕರಾಚಾರ್ಯ ಎಲ್ಲೂ ಬಳಸಿಲ್ಲ, ಪ್ರಶಾಂತ ಭಾಷೆ ಎಲ್ಲೂ ಬಳಸಿಲ್ಲ, ಭಾಷೆಗೆ ಒಪ್ಪೂ ಇಲ್ಲ. ಯಾವ ವೃತ್ತಿಗೂ ಆತ್ಮವಿಷಯ ಆಗಲ್ಲ, ಅಖಂಡಾಕಾರ ವೃತ್ತಿಗೂ ಆಗಲ್ಲ. ಅದನ್ನೇ ಅಖಂಡಾಕಾರ ವೃತ್ತಿ ಒಂದು ಆತ್ಮಜ್ಞಾನ ಸಾಕ್ಷಾತ್ಕಾರ ಅಖಂಡಾಕಾರ ಅನ್ಬೇಕಷ್ಟೇ. ಆತ್ಮ ಸದೃಶವಾದ್ರೆ ಅದನ್ನೇ ಅಖಂಡಾಕಾರ ವೃತ್ತಿ ಅಂತಾರೆ. ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮ, ಆತ್ಮ ಸಮ ವ್ಯಾಪಕ. ಅಖಂಡಾಕಾರ ವೃತ್ತಿ ಹೊಂದಿಸ್ಕೋಬೇಕು. ಸ್ಥಿತಸ್ಯ ಗತಿ ಚಿಂತನೀಯ, ಇರೋದ ಗತಿ ಚಿಂತಿಸ್ಬೇಕು ಅಷ್ಟೇ. ಹಿಂಗೆ ನಾಮರೂಪಾತ್ಮಕವಾಗಿ ಕಾಣದೇ ಇದ್ದಾರೆ, ಜಗತ್ತು ಆತ್ಮರೂಪವಾಗಿ ಕಾಣುತ್ತಲ್ಲ, ಅದನ್ನೇ ಅಖಂಡಾಕಾರ ವೃತ್ತಿ ಅಂತಾರೆ. ಯಾವ ವೃತ್ತಿ ಅದು ಖಂಡವೇ, ವೃತ್ತಿದ ಅಖಂಡಾಕಾರ ಇಲ್ಲಿಲ್ಲ. ವೃತ್ತಿದ ಪರಿಚ್ಛಿನ್ನ ಅಂತ ಹೇಳ್ತಾರೆ. ಏನಾಯ್ತು ಬರ್ಕೊಳ್ಳಿ. ಅಲ್ಲ, ಕರ್ಮವು ಅನಿತ್ಯವೂ ಪ್ರಗೃಪವೂ ಆಗಿದೆ. ನಿತ್ಯವಾದ ಜ್ಞಾನ ಅದನ್ನ ಬಾಧೆ ಮಾಡುತ್ತೆ. ಅನಿತ್ಯವಾದ ಕರ್ಮ. ಇಲ್ಲ ಆಯ್ಕಲ್ಲ, ಅದಕ್ಕೆ ವಾಟ್ಸಪ್ ಹೋಸಿಲ್ಲ 9:45 ಹಿಂಗಿದೆ ನೆನಪು ಹಿಂಗಿದೆ. ಅಶ್ವಿಕಿಂದ ಇಲ್ಲಿ ಇದು ಹೋಮಿಯೋಪತಿ ಅದಲ್ಲದೆ ಹೆಚ್ಚಾಗಿದೆ. ನೇತ್ರಾತ್ರಿ ಮ್ಯಾಂಟಾಕಿದೆ, ಸಿಕ್ಕಾಪಡೆ ಹೆಚ್ಚಾಗ್ಬಿಟ್ಟು ಮ್ಯಾಂಟಾಕ್ ಹಾಕಿದ್ಮೇಲೆ ಮ್ಯಾಂಟಾಕಿದ್ರೆ ರೊಕ್ಕ ಮ್ಯಾಂಟಾಕ್ ಹಾಕಿದ್ರೆ ಶೀತ ಕಮ್ಮಿ ಹೇಳಿ ಹಿಂದೆ ನಾಳಕ್ಕೂ ಇರಲ್ಲ. ಮತ್ತೆ ನಾನು ಶೀತ ಶುರು ಆಗ ಮ್ಯಾಂಟಾಕ್ ಹೊರಟು ಪ್ರಯೋಜನ ಇಲ್ಲ. ಅದೇ ಇನ್ನು ಹೋಮಿಯೋಪತಿ ಎಫೆಕ್ಟ್ ಅಲ್ಲ. 6 ಮಾಸಕ್ಕೆ ಅಂದ, ವರ್ಷಕ್ಕೆ ಅಂದ, ಒಗ್ಗದದೆ ಅಚ್ಚಿಲಾಡಿದ್ರೆ ಒಗ್ಗದಿ. ಮೇಲೆ ಸರಿ ಎಂಕೆಲ್ಲ ಶೀತ ಇಂಗ್ಲಿಷ್ ಮೆಡಿಸಿನ್ ಹಾಕೋಲೆ ಫಾಸ್ಟ್ ಆಗ ವಿಜ್ಞಾನ ಅಧಿಕ ವರ್ಷ ಆಯ್ತು. ಅದನ್ನ ವಿಜ್ಞಾನವು ನಿತ್ಯ ಪ್ರಾಪ್ತವಾದ ಆತ್ಮಸ್ವರೂಪವಾಗಿದೆ. ಅದು ಯಾವಾಗಲೂ ಪ್ರತ್ಯೇಕಾತ್ಮದ ಸನ್ನಿಧಿಯನ್ನು ಹೊಂದಿದ್ದಾಗಿದೆ. ಕರ್ಮವಾದರೂ ಅನಿತ್ಯವು ಪ್ರಸಗ್ರೂಪವಾಗಿದೆ. ಯಾವಾಗಲೂ ಜ್ಞಾನದಿಂದ ನಿತ್ಯವಾದ ಜ್ಞಾನವು ಅನಿತ್ಯವಾದ ಕರ್ಮ ಬಾಧೆ ಮಾಡುತ್ತೆ. ನಿತ್ಯವಾದ ಜ್ಞಾನ ಅನಿತ್ಯವಾದ ಕರ್ಮ ಬಾಧೆ ಮಾಡುತ್ತೆ. ಇಷ್ಟಿಲ್ಲ ಯಾಕೆ? ಎಷ್ಟೇ ಶ್ಲೋಕ? 370 ಆಯ್ತು. ಇವತ್ತು 163ರಿಂದ 7 ಶ್ಲೋಕ 8 ಶ್ಲೋಕ ನಮ್ದು